ಯೋ ಗಾಯ್ಸ್, ನಮ್ಮ ಥಂಬ್ನೇಲ್ ಅಲ್ಲಿ ಯಾಕೆ ಇವತ್ತು ಡಿ ಬಾಸ್ ನ ಡೈಲಾಗ್ ಅನ್ನ ಹಾಕೊಂಡಿರ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ಯಾಕೆ ಅಂತ ನಾನು ಕೂಡ ಹೇಳೋದಿಲ್ಲ, ಯಾಕಂದ್ರೆ ಈ ವಿಡಿಯೋವನ್ನ ನೋಡಿ ನಾನಲ್ಲ, ಬದಲಾಗಿ ನೀವೇನೆ ಹೇಳ್ತೀರಾ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವ ನಮ್ಮ ಡಿ ಬಾಸ್ ನ ಡೈಲಾಗ್ ಅನ್ನ ಖಂಡಿತ ನಾವು ಇವತ್ತು ನೋಡೋದಿಕ್ಕೆ ಬಂದಿರ್ತಾ ಇರುವ ಮೂವಿ ಅದಕ್ಕೇನೆ ರಿಲೇಟೆಡ್ ಆಗಿರುತ್ತೆ. ಅಂಡ್ ಆ ಮೂವಿ ಬಂದು 2019 ನಲ್ಲಿ ರಿಲೀಸ್ ಆಗಿರ್ತಾ ಇರುವ ಕಿಂಗ್ಡಮ್. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡವನ್ನ ಮಾಡೋದ್ ಬೇಡ, ಇವತ್ತಿನ ಅದ್ಭುತವಾದ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಇವತ್ತಿನ ಕಥೆ ಆರಂಭವಾಗೋದೇ ಶಿನ್ ಅನ್ನುವ ಒಂದು ಪುಟ್ಟ ಹುಡುಗನಿಂದ. ಬಟ್ ಆದ್ರೆ ಇವನು ತುಂಬಾನೇ ಬಡತನದಲ್ಲಿ ಇರ್ತಾ ಇರುವ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾ ಇದ್ದಾನೆ. ಆದ್ರಿಂದ ಇವನು ಹಾಗೇನೆ ಇರ್ತಾ ಇರುವ ಎಲ್ಲಾ ಮಕ್ಕಳನ್ನುವೇ ಕರ್ಕೊಂಡು ಮಾರ್ಕೆಟ್ ನಲ್ಲಿ ಮಾರೋದಿಕ್ಕಾಗಿನೇ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿಗೆ ದುಡ್ಡು ಇರೋರು ಈ ಮಕ್ಕಳನ್ನ ತಗೊಂಡು ಅವರಿಗೆ ಬೇಕಾದ ಕೆಲಸವನ್ನ ಮಾಡಿಸಿಕೊಳ್ತಾರೆ. ಇದೇ ರೀತಿ ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ವಾಂಗ್ ಅನ್ನುವ ಒಬ್ಬ ವ್ಯಕ್ತಿಯ ಸಂಪೂರ್ಣವಾದ ಸೈನ್ಯ ಎದುರಿಗೆ ಬರ್ತಾ ಇದೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಶಿನ್ನವ್ನ ಮುಖದಲ್ಲಿ ಹ್ಯಾಪಿ ಫೀಲಿಂಗ್ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಂದಿರ್ತಾ ಇರುವ ವಾಂಗ್ ಅನ್ನುವ ವ್ಯಕ್ತಿ ಬೇರೆ ಯಾರುವೇ ಅಲ್ಲ, ಸಂಪೂರ್ಣ ಈ ಜಗತ್ತಿನಲ್ಲೇ ಶಕ್ತಿಶಾಲಿಯಾಗಿರ್ತಾ ಇರುವ ಯೋಧ. ಅಂದ್ರೆ ಇಲ್ಲಿ ವರ್ಗವೇ ಅವನನ್ನ ಯಾರುವೇ ಸೋಲಿಸಿರ್ತಾನೆ ಇಲ್ಲ, ಅಷ್ಟೊಂದು ಶಕ್ತಿಶಾಲಿಯಾಗಿದ್ದಾನೆ. ಸೊ ನಮ್ಮ ಶಿನ್ ಕೂಡ ನಾವುನುವೆ ಒಂದು ದಿನ ಇದೇ ರೀತಿಯಾಗಿ ಬೆಳಿಬೇಕು ಅನ್ನೋದಾಗಿ ಕನಸನ್ನ ಕಟ್ಟಿರ್ತಾ ಇದ್ದಾನೆ. ಆದ್ರೆ ಇವನ ಹಣೆ ಬರಹ ಅನ್ನೋದು ತುಂಬಾನೇ ಕೆಟ್ಟದಾಗಿರ್ತಾ ಇದೆ ಅಲ್ವಾ. ಅಂಡ್ ಇವಾಗ ನಮ್ಮ ಶಿನ್ನನ್ನ ಯಾವ ವ್ಯಕ್ತಿ ಖರೀದಿಯನ್ನ ಮಾಡ್ಕೊಂಡು ಹೋಗ್ತಾನೋ ಅವನಿಗಂತೂ ಒಂದು ಸ್ವಲ್ಪನುವೆ ಕರುಣೆ ಅನ್ನೋದೇ ಇರ್ತಾ ಇಲ್ಲ. ಯಾಕಂದ್ರೆ ಮೊದಲನೇ ದಿನದಿಂದಾನೇ ನಮ್ಮ ಶಿನ್ಗೆ ಬರ್ದೇ ಇರುವ ಕೆಲಸಕ್ಕೆಲ್ಲ ಹಾಕಿ ಬಿಡ್ತಾನೆ. ಏನಾದ್ರೂ ನಮ್ಮ ಶಿನ್ನು ಮಿಸ್ಟೇಕ್ ಅನ್ನ ಮಾಡ್ಬಿಟ್ರೆ ಎರ್ರ ಬಿರಿಯಾಗಿ ಚಿಕ್ಕ ಹುಡುಗ ಅಂತಾನೆ ನೋಡದೆ ಸರಿಯಾಗಿ ಹೊಡಿತಾ ಇದ್ದಾನೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ನಮ್ಮ ಶಿನ್ನ ಹಾಗೇನೆ ರಾಕಿ ಅನ್ನುವ ಹುಡುಗ ಇಲ್ಲಿ ಮುಂಚೆಯಿಂದಾನೆ ಕೆಲಸವನ್ನ ಮಾಡಿ ಬರ್ತಾ ಇದ್ದಾನೆ. ಸೊ ನಮ್ಮ ಶಿನ್ಗೆ ಏನುವೆ ಬರ್ದೇ ಇರೋದ್ರಿಂದ ಯಾವ ರೀತಿ ಕೆಲಸವನ್ನ ಮಾಡ್ಬೇಕು ಅನ್ನೋದಾಗಿ ಹೇಳಿಕೊಡ್ತಾನೆ. ಇದನ್ನೆಲ್ಲ ನೋಡುವ ನಮ್ಮ ಶಿನ್ನು ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ನೋಡ್ತಾ ಇರು, ಒಂದಲ್ಲ ಒಂದು ದಿನ ಈ ಜಾಗದಿಂದ ಓಡಿ ಹೋಗ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಆ ರಾಕಿ ಅದಕ್ಕೆ ಏನನ್ನ ಹೇಳ್ತಾನೆ ಅಂದ್ರೆ, ಆಲ್ರೆಡಿ ನೀನೊಬ್ಬ ಗುಲಾಮ್ ಆಗ್ಬಿಟ್ಟಿದ್ಯಾ, ಇದ್ರಿಂದ ಎಲ್ಲಿ ಕೂಡ ಓಡಿ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇದ್ರಿಂದ ಆಚೆಗೆ ಬರ್ಲೇಬೇಕು ಅಂತ ಇದ್ರೆ ನೀನು ಒಂದು ಕತ್ತಿಯನ್ನ ಹಿಡ್ಕೊಂಡು ಒಬ್ಬ ಸೈನಿಕನಾಗೋದಿಕ್ಕೆ ಟ್ರೈಯನ್ನ ಮಾಡು, ಅವಾಗ ಮಾತ್ರ ಇದೆಲ್ಲದ್ರಿಂದನೂ ಆಚೆಗೆ ಬರಬಹುದು ಅನ್ನೋದಾಗಿನೇ ಹೇಳ್ತಾನೆ. ನಂತರ ಒಂದು ದಿನ ಮರದ ತುಂಡುಗಳನ್ನ ತರೋದಿಕ್ಕಾಗಿ ಕಾಡಿನ ಒಳಗಡೆಗೆನೆ ಬರ್ತಾರೆ. ನಂತರ ನಮ್ಮ ರಾಕಿ ಶಿನ್ಗೆ ಒಂದು ಕೋಳನ್ನ ಕೊಟ್ಟು, ಬಾ, ನೀನೊಬ್ಬ ಯೋಧ ಆಗ್ಬೇಕು ಅಂದ್ರೆ 1000 ಸಲ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು, ಅವಾಗ ಮಾತ್ರ ಎಲ್ಲವನ್ನ ಎದುರಿಸಿ ನೀನೊಬ್ಬ ಶಕ್ತಿಶಾಲಿಯಾದ ಯೋಧ ಆಗ್ತೀಯ ಅನ್ನೋದಾಗಿ ಪ್ರಾಕ್ಟೀಸ್ ಅನ್ನ ಮಾಡೋದಿಕ್ಕೆ ನಮ್ಮ ಶಿನ್ ಅನ್ನ ಕರೀತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಶಿನ್ಗೂ ಕೂಡ ಒಂದು ಎಕ್ಸ್ಟ್ರಾ ಜೋಶ್ ಬಂದು ಇಬ್ಬರುವೆ ಕತ್ತಿ ವರಸೆಯನ್ನ ಪ್ರಾಕ್ಟೀಸ್ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಇದೇ ರೀತಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಎಷ್ಟೋ ವರ್ಷಗಳು ಕಳಿಯುತ್ತೆ. ಅಂಡ್ ಚಿಕ್ಕ ಹುಡುಗರಾಗಿರ್ತಾ ಇರೋರು ದೊಡ್ಡವರಾಗಿನವೇ ಕೂಡ ಬೆಳ್ಕೋತಾರೆ. ಹಾಗೆ ಈ ಕತ್ತಿ ವರಸೆಯನ್ನ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ರಾಕಿ ಕತ್ತಿ ವರಸೆಯಲ್ಲಿ ತುಂಬಾನೇ ಫಾಸ್ಟ್ ಆಗಿನೇ ಬೆಳ್ಕೊಬಿಟ್ಟಿದ್ದಾನೆ ಅನ್ನೋದು. ಆದ್ರೆ ನಮ್ಮ ಶಿನ್ ಕೂಡ ಏನುವೆ ಕಡಿಮೆ ಇದ್ದಿರ್ತಾ ಇಲ್ಲ, ಅವನುವೆ ಒಂದು ಲೆವೆಲ್ ನ ವರ್ಗನುವೆ ಕಲ್ತಿರ್ತಾ ಇದ್ದಾನೆ. ಈ ರೀತಿ ಇವರು ನಿರಂತರವಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಶುಭ ಅನ್ನುವ ವ್ಯಕ್ತಿ ಎಲ್ಲವನ್ನ ನಿಂತು ಒಂದು ಜಾಗದಲ್ಲಿ ನೋಡ್ತಾ ಇರ್ತಾನೆ. ಅಂಡ್ ಈ ವ್ಯಕ್ತಿ ಬೇರೆ ಯಾರು ಎಲ್ಲ ಇಲ್ಲಿನ ರಾಜನಾಗಿರ್ತಾ ಇರುವ ಐಶಾ ಅನ್ನುವ ರಾಜನಿಗೆ ತುಂಬಾನೇ ಬೇಕಾಗಿರ್ತಾ ಇರುವ ವ್ಯಕ್ತಿನೇ. ನಮ್ಮ ಶಿನ್ಗೆ ಬೇರೆ ಇವನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ವ್ಯಕ್ತಿ ಮೇಲೆನೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಆದ್ರೆ ನಮ್ಮ ರಾಕಿ ತಡೆದು ಎಲ್ಲವನ್ನ ಹೇಳ್ತಾನೆ. ನಂತರ ಇಬ್ಬರುವೆ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಅನ್ನ ಮಾಡಿ ಸಂಜೆ ಆದ ನಂತರ ಮನೆ ಕಡೆಗೆನೆ ಹೊರಟು ಬರ್ತಾರೆ. ಆದ್ರೆ ಅಷ್ಟು ಹೊತ್ತಿಗೆ ಆಲ್ರೆಡಿ ಆ ಶುಭ ಅನ್ನುವ ವ್ಯಕ್ತಿ ಇವರ ಓನರ್ ನ ಹತ್ರಕ್ಕಾಗಿನೇ ಬಂದು ಏನನ್ನೋ ಮಾತಾಡ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ನಮ್ಮ ರಾಕಿ ಫೈಟಿಂಗ್ ಸ್ಕಿಲ್ ನಲ್ಲಿ ತುಂಬಾನೇ ಸೂಪರ್ ಆಗಿದ್ದಾನೆ ಅಲ್ವಾ, ಆದ್ರಿಂದ ರಾಜನ ಸೇನೆಗೆನೆ ಸೇರ್ಸೋದಿಕ್ಕಾಗಿ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದಾನೆ. ಬಟ್ ಆದ್ರೆ ಇಲ್ಲಿ ದುಃಖದ ವಿಷಯ ಏನು ಅಂದ್ರೆ ಕೇವಲ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಆಗುತ್ತೆ. ಆದ್ರಿಂದ ನಮ್ಮ ರಾಕಿ ಒಬ್ಬನನ್ನೇ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದಾನೆ ಆ ವ್ಯಕ್ತಿ. ನೆಕ್ಸ್ಟ್ ಅವತ್ತು ನೈಟು ಮಲ್ಕೋಬೇಕಾದ್ರೆ ನಮ್ಮ ರಾಕಿ, ಅರೆ ನಿನ್ನನ್ನ ಬಿಟ್ಟು ನಾನು ಒಬ್ನೇ ಹೇಗೆ ಹೋಗೋದಿಕ್ಕೆ ಆಗುತ್ತೆ ಅಂತ ಹೇಳ್ಕೊಬೇಕಾದ್ರೆ ಅದಕ್ಕೆ ನಮ್ಮ ಶಿನ್ನು, ನಿನ್ಗೆ ಸಿಕ್ಕಿರ್ತಾ ಇರೋದು ಒಂದು ದೊಡ್ಡದಾದ ಆಪರ್ಚುನಿಟಿ, ನಾವಿಬ್ಬರು ದೊಡ್ಡ ಯೋಧರಾಗ್ಬೇಕು ಅಂತ ಕನಸನ್ನ ಕಟ್ಟಿರ್ತಾ ಇದ್ವಿ ಅಲ್ವಾ. ಬಟ್ ಆದ್ರೆ ಏನುವೆ ತೊಂದ್ರೆ ಇರ್ತಾ ಇಲ್ಲ, ನಮ್ಮಿಬ್ರಲ್ಲಿ ಒಬ್ರಿಗಾದ್ರೂ ಅವಕಾಶ ಸಿಗ್ತಾ ಇದೆ ಅಲ್ವಾ. ಸೊ ನೀನು ಚಿಂತೆಯನ್ನ ಮಾಡ್ದಿರಾ ವ್ಯಕ್ತಿ ಜೊತೆ ಹೋಗು ಅನ್ನೋದಾಗಿ ನಮ್ಮ ಶಿನ್ನು ಕಳುಹಿಸಿಕೊಡ್ತಾನೆ. ಹೋಗೋದಕ್ಕಿಂತನವೇ ಮುಂಚೆ ಇವರಿಬ್ಬರುವೆ ಕೊನೆಯದಾಗಿ ಒಂದು ಸೂಪರ್ ಆದ ಮಾಸ್ ಆಗಿರುವ ಟ್ರೈನಿಂಗ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಹಾಗೆ ನಮ್ಮ ರಾಕಿ ಶಿನ್ಗೆ, ನಿನ್ನ ಟ್ರೈನಿಂಗ್ ಅನ್ನ ನೀನು ಯಾವತ್ತೂ ನಿಲ್ಲಿಸಲೇಬೇಡ, ನೀನು ಕೂಡ ಒಬ್ಬ ದೊಡ್ಡ ಯೋಧನಾಗಿ ಬದಲಾಗ್ತೀಯಾ, ಆದಷ್ಟು ಬೇಗ ನಾವಿಬ್ಬರುವೆ ಮತ್ತೆ ಭೇಟಿಯನ್ನ ಆಗ್ತೀವಿ ಅನ್ನೋದಾಗಿ ಒಂದು ಮಾತನ್ನ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇದಾದ ನಂತರ ನಮ್ಮ ಶಿನ್ನು ಪ್ರತಿದಿನ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾನೆ. ಯಾವ ಲೆವೆಲ್ಗೆ ಟ್ರೈನಿಂಗ್ ಅನ್ನ ತಗೋತಾನೆ ಅಂದ್ರೆ ಎದುರುಗಡೆ ಯಾರೇ ಇಲ್ಲ ಅಂದ್ರೆ ಕೂಡ
ಒಂಟಿಯಾಗಿನೇ ತುಂಬಾನೇ ಕೆಲಸಗಳನ್ನ ಮಾಡಿ ಕಷ್ಟವನ್ನೆಲ್ಲ ಪಟ್ಟು ಕತ್ತಿ ವರಸೆಯನ್ನ ಕಲಿತಾನೆ ಹೋಗ್ತಾನೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಶಿನ್ನು ಮಲ್ಗಿರ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ವಿಚಿತ್ರವಾದ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಏನಿರಬಹುದು ಅಂತ ಬಂದು ನೋಡ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ತುಂಬಾನೇ ಪೆಟ್ಟಾಗಿ ಒಂದು ಜಾಗದಲ್ಲಿ ಬಿದ್ದಿರ್ತಾ ಇದ್ದಾನೆ. ಅಂಡ್ ಅದು ಬೇರೆ ಯಾರಿವೆ ಅಲ್ಲ, ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ತಾ ಇರುವ ರಾಕಿನೇ ಬಿದ್ದಿರ್ತಾ ಇದ್ದಾನೆ. ಸೊ ನಿನ್ಗೆ ಏನಾಗಿದೆ, ರಕ್ತವೆಲ್ಲ ಏನಕ್ಕೆ ಕಚ್ಕೊಂಡಿದೆ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ರಾಜ ಇದ್ದಾರೆ ಅಲ್ವಾ, ಅವನ ತಮ್ಮ ನಾವು ರಾಜ ಆಗ್ಬೇಕು ಅನ್ನೋದಾಗಿ ನಮ್ಮ ರಾಜ್ಯನನ್ನೇ ಕೊಳ್ಳೋದಿಕ್ಕಾಗಿ ನೋಡಿರ್ತಾ ಇದ್ದಾನೆ. ಅಂಡ್ ರಾಜನ ರಕ್ಷಣೆಯನ್ನ ಮಾಡ್ತಾ ಮಾಡ್ತಾ ನನ್ನ ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆ. ಆದ್ರೆ ಇನ್ ಮುಂದೆ ರಾಜನ ರಕ್ಷಣೆಯನ್ನ ನೀನೇನೆ ಮಾಡ್ಬೇಕು. ಅರ್ಧಕ್ಕೆ ನಿಂತು ಹೋಗಿರುವ ನನ್ನ ಕೆಲಸವನ್ನ ನೀನೇನೆ ಪೂರ್ತಿ ಮಾಡ್ಬೇಕು ಅನ್ನೋದಾಗಿನೇ ಹೇಳಿ ನಮ್ಮ ಶಿನ್ಗೆ ಒಂದು ಮ್ಯಾಪ್ ಅನ್ನು ಕೊಟ್ಟು ತೀರಿ ಹೋಗಿ ಬಿಡ್ತಾನೆ. ಅಷ್ಟೇ ಇದನ್ನ ನಮ್ಮ ಶಿನ್ನವನ ಕೈಯಲ್ಲಿ ತಾಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ನನ್ಗೆ ಈ ಜಗತ್ತಲ್ಲಿ ಫ್ರೆಂಡು ಅಂತ ಇದ್ದದ್ದು ಅದು ನೀನು ಒಬ್ಬನೇ. ಇವಾಗ ಅವನನ್ನುವೇ ಕಿತ್ಕೊಂಡು ಬಿಟ್ರಲ್ಲ ಅನ್ನೋದಾಗಿನೇ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಿನ್ನ ಸಾವಿಗೆ ಯಾರೆಲ್ಲ ಕಾರಣನೋ ಒಬ್ಬರನ್ನುವೇ ನಾನು ಬಿಡೋದಿಲ್ಲ ಅನ್ನೋದಾಗಿ ಶಪಥವನ್ನ ಮಾಡಿ ಅವನು ಕೊಟ್ಟಿರುವ ಮ್ಯಾಪ್ ಅನ್ನು ಎತ್ಕೊಂಡು ಕತ್ತಿಯನ್ನ ಎತ್ಕೊಂಡು ಆ ಜಾಗದಿಂದ ಓಡಿ ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದಷ್ಟು ಕಳ್ಳರು ನಮ್ಮ ಶಿನ್ನವನ ಮೇಲೆ ಅಟ್ಯಾಕ್ ಮಾಡಿ ಅವನ ಹತ್ರ ಇರೋ ವಸ್ತುಗಳನ್ನ ಕಿತ್ಕೊಳ್ಳೋದಿಕ್ಕಾಗಿ ನೋಡ್ತಾರೆ. ಆದ್ರೆ ಇಲ್ಲಿವರೆಗೂ ಇವನು ತಗೊಂಡಿರ್ತಾ ಇರೋದು ಒಂದು ನಾರ್ಮಲ್ ಆದ ಟ್ರೈನಿಂಗ್ ಅಲ್ಲ ಅಲ್ವಾ. ಸೊ ಅಲ್ಲಿ ಬಂದಿರ್ತಾರೋ ಎಲ್ಲಾ ಕಳ್ಳರಿಗೂ ಭೂತವನ್ನ ಬಿಡಿಸಿ ಮುಂದಕ್ಕೆನೆ ಓಡಿ ಬರ್ತಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ರಾಜನ ತಮ್ಮನನ್ನೇ ತೋರಿಸ್ತಾರೆ. ಇವಾಗ ನಾವು ರಾಜನ ಕಥೆಯನ್ನ ಮುಗಿಸಿರೋದ್ರಿಂದ ಅವನ ತಮ್ಮನಾಗಿರ್ತಾ ಇರುವ ನಾನೇನೆ ರಾಜ ಅನ್ನೋದಾಗಿ ಹ್ಯಾಪಿಯಾಗಿನೇ ಇರ್ತಾ ಇದ್ದಾನೆ ಆ ಜಾಕ್. ಬಟ್ ಆದ್ರೆ ಅವನ ಮಂತ್ರಿ ಮುಂದಕ್ಕೆನೆ ಬಂದು ನಾವು ಯಾರ ಕಥೆಯನ್ನ ಮುಗಿಸಿರ್ತಾ ಇದ್ದಾವೋ ಆಕ್ಚುಲಿ ಅದು ರಾಜನೇ ಅಲ್ಲ, ಬದಲಾಗಿ ಅವನು ಹಾಗೇನೆ ಇರ್ತಾ ಇರುವ ಬೇರೆ ಯಾರ ವ್ಯಕ್ತಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಶಿನ್ನವನನ್ನ ತೋರಿಸ್ತಾರೆ. ನಮ್ಮ ರಾಕಿ ಕೊಟ್ಟಿರುವ ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಓಡಿ ಬರ್ತಾ ಇದ್ದ ಅಲ್ವಾ. ಕೊನೆಗೂ ಆ ಜಾಗಕ್ಕೆ ಬಂದು ತಲುಪಬೇಕಾದ್ರೆ ನಿಜವಾದ ರಾಜ ಕುಳಿತಿರೋದನ್ನ ನೋಡ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕುಳಿತಿರ್ತಾ ಇರೋ ರಾಜ ಸೇಮ್ ಟು ಸೇಮ್ ನಮ್ಮ ರಾಕಿ ಹಾಗೇನೆ ಇರ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ಶಿನ್ಗೆ ಒಂದು ಕ್ಷಣ ಕನ್ಫ್ಯೂಷನ್ ಆಗುತ್ತೆ. ನಮ್ಮ ರಾಕಿ ನೋಡಿದ್ರೆ ಆಲ್ರೆಡಿ ತೀರಿ ಹೋಗಿ ಬಿಟ್ಟ ಅಲ್ವಾ, ಇವಾಗ ನೋಡಿದ್ರೆ ಇಲ್ಲಿ ಕುಳಿತಿರ್ತಾ ಇದ್ದಾನಲ್ಲ, ಇದು ಹೇಗೆ ಅನ್ನೋದಾಗಿ. ಬಟ್ ಆದ್ರೆ ಇದೇ ಟೈಮಿಗೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಅಟ್ಯಾಕ್ ಅನ್ನ ಮಾಡ್ತಾನೆ. ಅಂಡ್ ಆ ವ್ಯಕ್ತಿ ಅಲ್ಲಿಗೆ ಬಂದಿರ್ತಾ ಇರೋದು ಐಶಾ ಅನ್ನುವ ರಾಜನ ಕಥೆಯನ್ನ ಮುಗಿಸೋದಿಕ್ಕೆ. ನಿನ್ನ ಹಾಗೇನೆ ಇರೋ ಬೇರೆ ಯಾರೋ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಬಚಾವಾಗ್ಬಿಟ್ಟಿದ್ಯಾ, ಆದ್ರೆ ಇವಾಗ ನಿನ್ನನ್ನ ಯಾರು ಕಾಪಾಡ್ತಾರೆ ಅನ್ನೋದಾಗಿ ಆ ವ್ಯಕ್ತಿ ಆ ರಾಜನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾನೆ. ಅಂಡ್ ಇವಾಗ ನಮ್ಮ ಶಿನ್ಗೆ ಆಕ್ಚುಲ್ ಆದ ವಿಷಯ ಏನು ಅನ್ನೋದು ಅರ್ಥವಾಗ್ಲಿಕ್ಕೆ ಬರುತ್ತೆ. ನಮ್ಮ ರಾಕಿ ನೋಡೋದಿಕ್ಕೆ ಡಿಟ್ಟು ಈ ರಾಜನ ಹಾಗೆ ಇರೋದ್ರಿಂದ ಒಂದ್ ವೇಳೆ ಪ್ರಾಬ್ಲಮ್ ಏನಾದ್ರೂ ಬಂದ್ರೆ ನಮ್ಮ ರಾಕಿಯನ್ನ ಈ ರಾಜನನ್ನ ಕಾಪಾಡೋದಿಕ್ಕೆ ಬಳಸ್ಕೊಳ್ಬಹುದು ಅನ್ನೋದಾಗಿ ಯೋಜನೆಯನ್ನ ಮಾಡಿ ಇವರು ಕರ್ಕೊಂಡು ಹೋಗಿದ್ದಾರೆ, ದೊಡ್ಡ ಮೋಸವನ್ನ ಮಾಡಿದ್ದಾರೆ ಅನ್ನೋದಾಗಿ ತಿಳ್ಕೊತಾನೆ. ಸೊ ನಿಮ್ಮನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಅನ್ನೋದಾಗಿನೇ ಡಿಸೈಡ್ ಅನ್ನ ಮಾಡಿ ಮೊದ್ಲು ಅಲ್ಲಿ ಅಟ್ಯಾಕ್ ಮಾಡೋದಿಕ್ಕೆ ಬಂದಿರ್ತಾ ಇರುವ ವ್ಯಕ್ತಿಯ ಜೊತೆ ಫೈಟ್ ಮಾಡೋದಿಕ್ಕಾಗಿ ಬರ್ತಾನೆ ನಮ್ಮ ಶಿನ್ನು. ಬಟ್ ಆದ್ರೆ ಆ ವ್ಯಕ್ತಿ ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತಾ ಇದ್ದಾನೆ ಅಂದ್ರೆ ನಮ್ಮ ಶಿನ್ನು ಒಂದು ಸಿಚುವೇಶನ್ ಅಲ್ಲಿ ಸೋತೆ ಹೋಗ್ತಾ ಇದ್ದಾನೆ. ಆದ್ರೆ ನಮ್ಮ ಫ್ರೆಂಡ್ ನ ಕಥೆಯನ್ನ ಮುಗಿಸಿರೋದ್ರಿಂದ ಕೋಪ ತಾಂಡವಾಡ್ತಾ ಇದೆ ಅಲ್ವಾ. ಸೊ ಮತ್ತೆ ಎದ್ದು ಬಂದು ಇವನ ಮೇಲೆ ಸೂಪರ್ ಆಗಿನೇ ಅಟ್ಯಾಕ್ ಅನ್ನ ಮಾಡಿ ಕೊನೆಗೂ ಆ ವ್ಯಕ್ತಿಗೆ ಭೂತವನ್ನ ಬಿಡಿಸಿ ಅವನ ಕಥೆಯನ್ನ ಮುಗಿಸ್ತಾನೆ. ನೆಕ್ಸ್ಟ್ ನನ್ನ ಫ್ರೆಂಡ್ ಗೆ ಮೋಸವನ್ನ ಮಾಡಿರೋದ್ರಿಂದ ನಿನ್ನ ಕಥೆಯನ್ನೇ ಮುಗಿಸ್ತೀನಿ ಅನ್ನೋದಾಗಿ ಆ ಐಶಾ ರಾಜನ ಹತ್ರಕ್ಕೆನೆ ಬರ್ಬೇಕಾದ್ರೆ ಒಂದ್ ವೇಳೆ ನನ್ನ ಕಥೆಯನ್ನ ಮುಗಿಸಿದ್ರೆ ಇಲ್ಲಿವರೆಗುವೆ ನನ್ನನ್ನ ರಕ್ಷಣೆ ಮಾಡೋದಿಕ್ಕೆ ತಮ್ಮ ಜೀವವನ್ನ ತ್ಯಾಗ ಮಾಡಿರ್ತಾ ಇರುವ ಎಷ್ಟೋ ಜನರ ಬಲಿದಾನ ವ್ಯರ್ಥವಾಗ್ಬಿಡುತ್ತೆ. ಅಂಡ್ ಅದ್ರಲ್ಲಿ ನಿನ್ನ ಫ್ರೆಂಡ್ ಆಗಿರ್ತಾ ಇರುವ ರಾಕಿ ಪ್ರಾಣ ಕೂಡ ಒಂದು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಶಿನ್ನು, ಹಾಗಿದ್ರೆ ಯಾರು ನಿನ್ನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾ ಇದ್ದಾರೋ ಅವರ ಕಥೆಯನ್ನ ಮೊದಲು ಮುಗಿಸಿ ನನ್ನ ರಾಕಿ ಆಸೆಯನ್ನ ತೀರಿಸ್ತೀನಿ, ಆ ನಂತರ ನಿನ್ನನ್ನ ಮುಗಿಸ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ಟೈಮಿಗೆ ಆ ಜಾಗಕ್ಕೆ ಲೋಕಲ್ ಟ್ರೈಬ್ ನ ಹುಡುಗಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾಳೆ. ಅಂಡ್ ಅವಳು ನೋಡೋದಿಕ್ಕೆ ವಿಚಿತ್ರವಾದ ವೇಷವನ್ನುವೇ ಹಾಕೊಂಡು ಬಂದಿರ್ತಾ ಇದ್ದಾಳೆ. ನಂತರ ನಮ್ಮ ರಾಜನ ಹತ್ರವಾಗಿ ನೋಡಿ, ನೀವು ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ದಾರಿಯನ್ನ ನಾನು ತೋರಿಸ್ತೀನಿ, ಬಟ್ ಆದ್ರೆ ಅದ್ರ ಬದಲಿಗೆ ನನ್ಗೆ ಸ್ವಲ್ಪ ಹಣವನ್ನ ಕೊಡ್ಬೇಕಾಗುತ್ತೆ. ಹೇಳಿ ಕೇಳಿ ನೀವು ಒಂದು ದೊಡ್ಡ ರಾಜ ಆಗಿರೋದ್ರಿಂದ ಇಷ್ಟನ್ನಂತೂ ಮಾಡಬಹುದು ಅಲ್ವಾ. ಸೊ ನನ್ಗೆ ಸ್ವಲ್ಪ ಹಣವನ್ನ ಕೊಡಿ ಸಾಕು ಅನ್ನೋದಾಗಿ ಕೇಳ್ತಾಳೆ. ಅಂಡ್ ಆ ಚಿಕ್ಕ ಹುಡುಗಿಯ ಹೆಸರು ಬಂದು ಸಾಶಿ. ಅಂಡ್ ಇದೇ ರೀತಿ ಇಬ್ರು ಒಂದು ಗುಹೆ ಒಳಗಡೆ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಶಿನ್ಗೆ ರಾಕಿಯ ನೆನಪು ಕಾಡೋದಿಕ್ಕೆ ಶುರುವಾಗುತ್ತೆ. ಸೊ ಮತ್ತೆ ಕೋಪವನ್ನ ಮಾಡ್ಕೊಂಡು ಆ ರಾಜನಿಗೆ ಎರ ಬೀರಿಯಾಗಿ ಹೊಡಿತಾನೆ. ಮೋಸವನ್ನ ಮಾಡಿ ನನ್ನ ಒಬ್ಬ ಫ್ರೆಂಡ್ ನ ಕಥೆಯನ್ನ ಮುಗಿಸ್ಬಿಟ್ಟಲ್ಲ ಅನ್ನೋದಾಗಿ. ಅಂಡ್ ಇವಾಗ ರಾಜ ನಿಜವನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾನೆ. ನಿನ್ನ ಫ್ರೆಂಡ್ ಆಗಿರೋ ರಾಕಿಗೆ ನಾವು ಏನಕ್ಕೆ ಕರ್ಕೊಂಡು ಬಂದಿದೀವಿ ಅನ್ನೋದು ಚೆನ್ನಾಗಿನೇ ಗೊತ್ತಿರ್ತಾ ಇದೆ, ಆದ್ರಿಂದ ರಾಕಿ ಈ ಕೆಲಸವನ್ನ ಮಾಡೋದಿಕ್ಕೆ ಮನಸ್ಸಿಂದ ಒಪ್ಕೊಂಡಿರ್ತಾ ಇದ್ದಾನೆ. ಹಾಗೆ ನನಗೇನಾದ್ರೂ ಸಾವು ಬಂದು ಬಿಟ್ರೆ ನನ್ನ ಫ್ರೆಂಡ್ ಆಗಿರ್ತಾ ಇರುವ ಶಿನ್ ಬಂದು ಕಾಪಾಡ್ತಾನೆ ಅನ್ನೋದಾಗಿನೇ ಒಂದು ಮಾತನ್ನವೇ ಕೂಡ ರಾಕಿ ಹೇಳಿರ್ತಾ ಇದ್ದಾನೆ. ಒಂದ್ ವೇಳೆ ಇವಾಗ ರಾಕಿ ಬದುಕಿರ್ತಾ ಇದ್ರವೇ ಕೂಡ ಮತ್ತೆ ನಾನೇನೆ ರಾಜ ಆಗ್ಬೇಕು ಅನ್ನೋದಾಗಿ ಬಯಸ್ತಾ ಇದ್ದ.
ಸೊ ಅದೇ ಕಾರಣಕ್ಕೆ ನನಗೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಆ ಕಿಂಗು ಕೇಳಿಕೊಳ್ತಾನೆ. ಸೊ ಎಲ್ಲಾ ವಿಷಯಗಳನ್ನ ಕೇಳಿ ಅರ್ಥ ಮಾಡ್ಕೊಳ್ಳುವ ನಮ್ಮ ಶಿನ್ ಕೂಡ ಸರಿ ಹಾಗಿದೆ, ನಮ್ಮ ರಾಕಿಗೋಸ್ಕರ ಈ ಕೆಲಸವನ್ನ ಮಾಡ್ತೀನಿ ಅನ್ನೋದಾಗಿ ಒಪ್ಪಿಕೊಳ್ತಾನೆ. ನಂತರ ರಾಜನ ಹತ್ರವಾಗಿ ಮುಂದೆ ಯಾವ ಪ್ಲಾನ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅನ್ನೋದಾಗಿ ಕೇಳ್ತಾನೆ. ಅಂಡ್ ಅದಕ್ಕೆ ಆ ರಾಜ ಕೂಡ ನನಗೆ ಕೊನೆಯದಾಗಿ ಇರ್ತಾ ಇರುವ ನಂಬಿಕೆ ಅಂದ್ರೆ ನಮ್ಮ ಶುಭು ಮಾತ್ರ. ಸೊ ಇವಾಗ ನಾನು ಅವನನ್ನೇ ಭೇಟಿಯನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿ ಇವಾಗ 3 ಜನರುವೆ ಸೇರ್ಕೊಂಡು ಶುಭುವನ್ನ ಮೀಟ್ ಮಾಡೋದಿಕ್ಕಾಗಿನೇ ಹೊರಡ್ತಾರೆ. ಅಂಡ್ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಮೌಂಟೈನ್ ಟ್ರೈಬ್ ಗಳು ವಾಸವಾಗುವ ಒಂದು ಜಾಗದಲ್ಲಿನೇ ಕ್ರಾಸ್ ಅನ್ನ ಮಾಡಿ ಹೋಗ್ಬೇಕಿರ್ತಾ ಇದೆ. ಬಟ್ ಆದ್ರೆ ಮೌಂಟೈನ್ ಟ್ರೈಬ್ ಗಳು ಮತ್ತೆ ನಾರ್ಮಲ್ ಆದ ಜನರಿಗೆ ಆಗ್ ಬರೋದಿಲ್ಲ. ಬಾರ್ಡರ್ ಅನ್ನ ದಾಟಿ ಯಾರಿವೆ ಒಳಗಡೆಗೆ ಬರೋ ಹಾಗಿರ್ತಾ ಇಲ್ಲ. ಸೊ ಅದು ಗೊತ್ತಿರೋದ್ರಿಂದ ತುಂಬಾನೇ ಕೇರ್ಫುಲ್ ಆಗಿ ಆ ಜಾಗದಲ್ಲಿ ಹೋಗ್ಬೇಕಿರ್ತಾ ಇದೆ. ಅಂಡ್ ಅದೇ ರೀತಿಯಾಗಿನೇ ಇವ್ರು ಬರ್ತಾ ಇರ್ಬೇಕಾದ್ರೆ ಆ ಮೌಂಟೈನ್ ಟ್ರೈಬ್ ನ ಜನಾಂಗದ ಒಬ್ಬ ಟ್ರೈಬ್ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾನೆ. ಅಂಡ್ ನಮ್ಮ ಶಿನ್ ಕೂಡ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡು ನೋಡ್ಬೇಕಾದ್ರೆ ಸದ್ಯ ಆ ಟ್ರೈಬ್ ನ ಹತ್ರ ಯಾವುದೇ ವೆಪನ್ ಇಲ್ಲ, ಕೇವಲ ವಿಷಕಾರಿಯಾದ ಬಾಣಗಳಿರ್ತಾ ಇದೆ ಅಷ್ಟೇ. ಅಂಡ್ ಅವನು ನೋಡೋದಕ್ಕೂ ಕೂಡ ಎಣ್ಣೆಯನ್ನ ಕುಡಿದು ನಶೆಯಲ್ಲಿ ಇದ್ದಾನೆ ಅನ್ಸುತ್ತೆ. ಸೊ ಇವನನ್ನ ಒಂದೇ ಕ್ಷಣದಲ್ಲಿ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿ ಮಾಸ್ ಆಗಿ ಫೈಟ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ನಮ್ಮ ಶಿನ್ನು ಯಾವ ರೀತಿ ಯೋಚನೆ ಮಾಡಿರ್ತಾ ಇದ್ನೋ ಖಂಡಿತ ಆ ರೀತಿ ಇದ್ದಿರ್ತಾನೆ ಇಲ್ಲ. ಆ ಟ್ರೈಬ್ ಎಷ್ಟೊಂದು ಪವರ್ಫುಲ್ ಆಗಿರ್ತಾ ಇದ್ದಾನೆ ಅಂದ್ರೆ ಅವನ ಹತ್ರ ತುಂಬಾನೇ ಮಿಸ್ಟೀರಿಯಸ್ ಆದ ವೆಪನ್ ಗಳೆಲ್ಲ ಇದ್ದಿರ್ತಾ ಇದೆ. ಅಂಡ್ ಅವನ ಜೊತೆ ಫೈಟ್ ಅನ್ನ ಮಾಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಟ್ರೈಬ್ ಎಷ್ಟೊಂದು ಫಾಸ್ಟ್ ಆಗಿರ್ತಾ ಇದ್ದಾನೆ, ಹಾಗೆ ಎಷ್ಟೊಂದು ಪವರ್ಫುಲ್ ಆಗಿರ್ತಾ ಇದ್ದಾನೆ ಅನ್ನೋದು. ಆದ್ರೂ ಪರವಾಗಿಲ್ಲ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಅವನ ಬ್ಯಾಂಡ್ ಅನ್ನ ಬಜಾಯಿಸಿ ಬಿಡ್ತಾನೆ. ಬಟ್ ಆದ್ರೆ ಒಂದು ವಿಷಕಾರಿ ಬಾಣ ನಮ್ಮ ಮಷೀನ್ಗೆ ತಗುಲಿ ಬಿಟ್ಟಿರುತ್ತೆ. ಸೊ ಅನ್ಕಾನ್ಶಿಯಸ್ ಆಗಿ ಅದೇ ಜಾಗದಲ್ಲಿ ಬಿತ್ಕೋತಾನೆ. ನಂತರ ನಮ್ಮ ಸಾಶಿ ಮತ್ತೆ ರಾಜ ಇಬ್ಬರಿವೆ ಅವನನ್ನ ಕರ್ಕೊಂಡು ಬಂದು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅಂಡ್ ಅದೇ ರೀತಿ ನಮ್ಮ ಶಿನ್ ಕೂಡ ಅಪಾಯದಿಂದ ಪಾರಾಗ್ತಾನೆ. ಹಾಗೆ ಅವನು ಎಚ್ಚರಿಯಾಗಿ ರಾಜನ ಹತ್ರಕ್ಕಾಗಿನೇ ಬಂದು ನಿಮ್ಮ ತಮ್ಮ ನಿಮ್ಮನ್ನ ಏನಕ್ಕೆ ಆ ರೀತಿ ಕೊಳ್ಳೋದಿಕ್ಕೆ ನೋಡ್ದ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ರಾಜ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಮತ್ತೆ ಜಾಕ್ ಇಬ್ಬರಿವೆ ಒಂದೇ ತಾಯಿಗೆ ಹುಟ್ಟಿರುವ ಮಕ್ಕಳಲ್ಲ. ನನ್ನ ತಾಯಿ ಅರಮನೆಯಲ್ಲಿ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದ ಒಬ್ಬಳು ಡ್ಯಾನ್ಸರು. ಹಾಗೆ ಮಹಾರಾಜ ಮತ್ತೆ ನನ್ನ ತಾಯಿ ಇಬ್ಬರಿಗುವೆ ಹುಟ್ಟಿರ್ತಾ ಇರುವ ಮಗುನೇ ನಾನು. ಬಟ್ ಆದ್ರೆ ನಾನು ಒಂದು ಸೇವಕಿಯ ರೀತಿ ಇರುವ ಡ್ಯಾನ್ಸರ್ಗೆ ಹುಟ್ಟಿರೋದ್ರಿಂದ ಸಿಂಹಾಸನದ ಮೇಲೆ ಯಾವುದೇ ಹಕ್ಕಿಲ್ಲ ಅನ್ನೋದಾಗಿ ಜಾಕು ನಾನೇನೆ ರಾಜ ಆಗ್ಬೇಕು ಅನ್ನೋದಾಗಿ ನನ್ನ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡಿರ್ತಾ ಇದ್ದಾನೆ ಅನ್ನೋದಾಗಿ ಎಲ್ಲಾ ವಿಷಯವನ್ನ ಐಶಾ ಹೇಳಿಕೊಳ್ತಾನೆ. ಹಾಗೆ ಸಂಪೂರ್ಣ ರಾಜ್ಯದಲ್ಲಿ ನನ್ನ ಮೇಲೆ ನಂಬಿಕೆಯನ್ನ ಮಡಗಿ ನಾನೇ ರಾಜ ಆಗ್ಬೇಕು ಅಂತ ಕಾಯ್ತಾ ಇರೋದು ಅಂದ್ರೆ ಶುಭು ಮಾತ್ರ ಅನ್ನೋದಾಗಿ ಎಲ್ಲವನ್ನ ಹೇಳಿಕೊಳ್ತಾನೆ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವ್ರು ಇರ್ತಾ ಇರೋ ಜಾಗಕ್ಕೆ ಸಡನ್ ಆಗಿ ತುಂಬಾ ಜನರು ಸೈನಿಕರು ಅಲ್ಲಿಗೆ ಬಂದು ಬಿಡ್ತಾರೆ. ಇದನ್ನ ನೋಡುವ ನಮ್ಮ ಶಿನ್ಗೆ ಯಾರ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬಂದ್ಬಿಟ್ರು ಅನ್ನೋದಾಗಿ ಕತ್ತಿಯನ್ನ ಎತ್ಕೊಂಡು ಫೈಟ್ ಮಾಡೋದಿಕ್ಕೆ ನಿಂತ್ಕೋತಾನೆ. ಬಟ್ ಆದ್ರೆ ಅಲ್ಲಿಗೆ ಬಂದಿರ್ತಾ ಇರೋದು ಬೇರೆ ಯಾರುವೇ ಅಲ್ಲ, ನಮ್ಮ ರಾಜ ಇಲ್ಲಿವರೆಗೂ ಹುಡಿಕೊಂಡು ಹೋಗ್ತಾ ಇದ್ದ ಅಲ್ವಾ ಶುಭುವನ್ನ, ಅವನೇನೆ ಬಂದಿರ್ತಾ ಇದ್ದಾನೆ. ಅಂಡ್ ಆ ಶುಭು ಕೂಡ ನಮ್ಮ ರಾಜ ಬದುಕಿರೋದನ್ನ ನೋಡಿ ತುಂಬಾನೇ ಖುಷಿಯಾಗಿ ಆ ರಾಜನಲ್ಲಿ ಕ್ಷಮೆಯನ್ನವೇ ಕೇಳ್ತಾನೆ. ನಿಮ್ಮನ್ನ ಹುಡ್ಕೋದಿಕ್ಕೆ ನಾನು ತುಂಬಾ ತಡವನ್ನ ಮಾಡ್ಬಿಟ್ಟೆ, ಇನ್ ಮುಂದೆ ನಾನು ಎಲ್ಲವನ್ನ ಸರಿ ಮಾಡ್ತೀನಿ, ಒಂದು ಅವಕಾಶವನ್ನ ಕೊಡಿ ಅನ್ನೋದಾಗಿ ಕೇಳಿಕೊಳ್ತಾನೆ. ಇನ್ನೊಂದ್ ಕಡೆಯಲ್ಲಿ ಇವನ ತಮ್ಮನಾಗಿರ್ತಾ ಇರುವ ಜಾಕ್ ಐಶಾ ಅಂತೂ ಕೈಯನ್ನ ಕಟ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಳ್ಳುವಂತಹ ವ್ಯಕ್ತಿಯಲ್ಲ, ಖಂಡಿತ ನಮ್ಮನ್ನ ಸೋಲ್ಸಿ ರಾಜನಾಗೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರಿಂದ ನಾವು ಕೂಡ ರೆಡಿ ಆಗ್ಬೇಕು ಅನ್ನೋದಾಗಿ ಸಾವಿರಾರು ಸೈನಿಕರನ್ನ ಆಲ್ರೆಡಿ ರೆಡಿಯನ್ನ ಮಾಡಿ ಮಡಗ್ಬಿಟ್ಟಿದ್ದಾನೆ. ಹಾಗೆ ಈ ರಾಜ್ಯವನ್ನ ಆಳೋದಿಕ್ಕೆ ಅಧಿಕಾರ ಇಡ್ತಾ ಇರೋದು ಕೇವಲ ನನಗೆ ಮಾತ್ರ, ನಮ್ಮ ವಂಶದವರನ್ನ ಬಿಟ್ರೆ ಬೇರೆ ಯಾರಿಗೂ ಇಲ್ಲಿ ಅಧಿಕಾರ ಇಲ್ಲ ಅನ್ನೋದಾಗಿ ನಾನೇನೆ ರಾಜ ಅನ್ನೋದಾಗಿ ಮೆರೀತಾ ಇದ್ದಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಶಿನ್ನು ಇವಾಗೇನು ಶುಭು ಕೂಡ ಬಂದ್ಬಿಟ್ಟಿದ್ದಾನೆ ಅಲ್ವಾ, ಹಾಗೆ ನಮ್ಮ ಹತ್ರ ಸೈನಿಕರು ಇದ್ದಾರೆ, ಬನ್ನಿ ಇವಾಗ ಹೋರಾಡೋಣ, ಯುದ್ಧವನ್ನ ಮಾಡಿ ನಿನ್ನನ್ನೇ ರಾಜವನ್ನ ಮಾಡೋಣ ಅನ್ನೋದಾಗಿನೇ ಕೇಳ್ತಾನೆ. ಅಂಡ್ ಅದನ್ನ ಕೇಳುವ ಶುಭು ಒಂದು ಮ್ಯಾಪ್ ಅನ್ನ ಓಪನ್ ಮಾಡಿ ನೀನ್ ಹೇಳುವಷ್ಟು ಸಿಂಪಲ್ ಆಗಂತೂ ಇರ್ತಾ ಇಲ್ಲ. ಆ ಜಾಕು ಸಂಪೂರ್ಣವಾಗಿ ಎಲ್ಲ ಸೈನ್ಯವನ್ನ ರೆಡಿ ಮಾಡ್ಕೊಂಡು ಯುದ್ಧಕ್ಕಾಗಿ ಕಾಯ್ತಾ ಇರ್ತಾನೆ. ಅವರ ವಿರುದ್ಧವಾಗಿ ಹೋರಾಡೋದಿಕ್ಕೆ ನಮ್ಮ ಹತ್ರ ಇರ್ತಾ ಇರುವ ಸೈನ್ಯ ಅಂತೂ ತುಂಬಾನೇ ಚಿಕ್ಕದು. ಈ ಚಿಕ್ಕ ಸೈನ್ಯವನ್ನ ಇಟ್ಕೊಂಡು ನಾವು ಗೆಲ್ಲೋದಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಈ ಟೈಮ್ ನಲ್ಲಿ ನಮ್ಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಒಂದು ಸೈನ್ಯ ಖಂಡಿತ ಇರ್ತಾ ಇದೆ. ಅಂಡ್ ಅವರು ಬೇರೆ ಯಾರು ಅಲ್ಲ, ಮೌಂಟೈನ್ ಟ್ರೈಬ್ಗಳು. ಹಾ, ಖಂಡಿತ ಅವರೇನೆ ಹೆಲ್ಪ್ ಮಾಡೋದಿಕ್ಕೆ ಸಾಧ್ಯ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಇವಾಗ ಐಶಾ ಏನನ್ನ ಹೇಳ್ತಾನೆ ಅಂದ್ರೆ ನಮಗೂ ಆ ಮೌಂಟೈನ್ ಟ್ರೈಬ್ಗೆ ಕೂಡ ಒಂದು ಚೂರುವೆ ಆಗಿ ಬರೋದಿಲ್ಲ. ನಮ್ಮ ಪೂರ್ವಜರು ಮತ್ತೆ ಆ ಮೌಂಟೈನ್ ಟ್ರೈಬ್ಗಳ ನಡುವೆ ಸಂಬಂಧವೇನು ಅಷ್ಟಾಗಿ ಚೆನ್ನಾಗಿದ್ದಿರ್ಲಿಲ್ಲ, ಹಾಗೆ ಅವರು ನಮ್ಮನ್ನ ಶತ್ರುಗಳ ರೀತಿಯಾಗಿನೇ ನೋಡ್ತಾರೆ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಇವಾಗ ಅವರನ್ನ ಬಿಟ್ರೆ ನಮ್ಗೆ ಹೆಲ್ಪ್ ಅನ್ನ ಮಾಡೋರು ಬೇರೆ ಯಾರು ಇಲ್ಲ ಅನ್ನೋದಾಗಿ ಅವರ ಹತ್ರ ಹೆಲ್ಪ್ ಅನ್ನ ಕೇಳೋದಿಕ್ಕಾಗಿನೇ ಹೊರಟು ಬರ್ತಾರೆ. ನಂತರ ಬೆಟ್ಟ ಗುಡ್ಡಗಳ ನಡುವೆ ಎಲ್ಲರೂ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಆ ಮೌಂಟೈನ್ ಟ್ರೈಬ್ಗಳು ಅಡ್ಡಲಾಗಿ ಬರ್ತಾರೆ.
ಅಂಡ್ ಅವ್ರನ್ನ ನೋಡ್ತಾ ಇದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವ್ರು ಎಷ್ಟೊಂದು ಡೇಂಜರಸ್ ಆಗಿದ್ದಾರೆ ಅನ್ನೋದು. ನಿಮ್ಮೆಲ್ರಿಗೂ ನಿಮ್ಮ ಪ್ರಾಣದ ಮೇಲೆ ಆಸೆ ಇದ್ದಿರ್ತಾ ಇದ್ರೆ ಇದೇ ಕ್ಷಣ ವಾಪಸ್ ಹೋಗ್ಬಿಡಿ ಅನ್ನೋದಾಗಿನವೇ ಆರ್ಡರ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ಖಾಲಿ ಕೈಯಲ್ಲಿ ವಾಪಸ್ ಹೋಗೋದಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಆ ಟ್ರೈಬ್ ಗಳ ಭಾಷೆ ಬರ್ದೇ ಇರೋದ್ರಿಂದ ನಮ್ಮ ಸಾಶಿಯ ಕೈಯಲ್ಲಿ ಆ ಟ್ರೈಬ್ ಗಳ ಹತ್ರವಾಗಿ ಮಾತಾಡಿಸ್ತಾರೆ. ನಮ್ಮ ರಾಜ ನಿಮ್ಮ ಕಿಂಗ್ ಅನ್ನ ಮೀಟ್ ಮಾಡ್ಬೇಕಿರ್ತಾ ಇದೆ, ದಯವಿಟ್ಟು ನಿಮ್ಮ ಕಿಂಗ್ ನ ಹತ್ರ ಕರ್ಕೊಂಡು ಹೋಗಿ ಅನ್ನೋದಾಗಿ ಕೇಳಿಕೊಳ್ತಾಳೆ. ಅಂಡ್ ಈ ಮಾತನ್ನ ಕೇಳುವ ಟ್ರೈಬ್ ಗಳಿಗೆ ಇನ್ನವೇ ಕೋಪ ಬಂದ್ಬಿಡುತ್ತೆ. ಸೊ ಎಲ್ಲರ ಕೈಗಳನ್ನವೇ ಕಟ್ಟಿ ಬಂಧಿಸಿ ಆ ಜಾಗದಿಂದ ಕರ್ಕೊಂಡು ಹೋಗ್ತಾರೆ. ಇವಾಗ ನಾವಂತೂ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ನಮ್ಮ ರಾಜನೇ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದಾಗಿ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದಾಗಿ ಕರ್ಕೊಂಡು ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ದೊಡ್ಡ ದೊಡ್ಡ ಬೆಟ್ಟಗಳ ನಡುವೆ ಒಂದು ಸುಂದರವಾದ ಸಾಮ್ರಾಜ್ಯವನ್ನೇ ಕಟ್ಟಿ ಮಡಗಿರ್ತಾ ಇದ್ದಾರೆ. ಅಂಡ್ ಅದು ನೋಡೋದಿಕ್ಕೆ ಎಷ್ಟೊಂದು ಸೂಪರ್ ಆಗಿರ್ತಾ ಇದೆ ಅಂದ್ರೆ ಅದನ್ನ ನೋಡುವ ನಮ್ಮ ಟೀಮ್ ನವರು ಒಂದು ಕ್ಷಣಕ್ಕೆ ಶಾಕ್ ಆಗಿ ಇದು ನಿಜನಾ ಅನ್ನೋದಾಗಿ ಬಾಯನ್ನ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ನಂತರ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಆ ಟ್ರೈಬ್ ನ ರಾಜನ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಇವಾಗ ಆ ರಾಜ, ನಿಮಗೆ ನೆನಪಿರ್ತಾ ಇದ್ಯಾ, ನಿಮ್ಮ ಪೂರ್ವಜರು ಮತ್ತೆ ನಮ್ಮ ಪೂರ್ವಜರು ಇಬ್ಬರುವೇ ಒಂದು ಡಿಸಿಷನ್ ಅನ್ನ ತಗೊಂಡಿದ್ರು, ನೀವು ನಮ್ಮ ಮೇಲೆ ದಾಳಿ ಮಾಡೋ ಹಾಗಿಲ್ಲ, ನಾವು ನಿಮ್ಮ ಮೇಲೆ ದಾಳಿ ಮಾಡೋ ಹಾಗಿಲ್ಲ ಅನ್ನೋದಾಗಿ. ಬಟ್ ಆದ್ರೆ ನಿಮ್ಮ ಪೂರ್ವಜರು ಮೋಸದಿಂದ ದಾಳಿಯನ್ನ ಮಾಡಿ ನಮ್ಮ ಸೈನ್ಯದ ಸಾವಿರಾರು ಟ್ರೈಬ್ ಗಳ ಕಥೆಯನ್ನ ಮುಗಿಸಿ ಹಾಕ್ಬಿಟ್ಟಿದ್ದಾರೆ. ಅಂಡ್ ಅವತ್ತಿನಿಂದ ದ್ವೇಷ ಶುರುವಾಗಿದೆ ಅನ್ನೋದು ಗೊತ್ತಿದೆ ಅಲ್ವಾ ಅನ್ನೋದಾಗಿ ಹೇಳ್ತಾರೆ. ಸೊ ಇದನ್ನ ಕೇಳುವ ನಮ್ಮ ರಾಜ ಕೂಡ, ಹೌದು ನನಗೆ ಎಲ್ಲ ವಿಷಯನವೇ ಗೊತ್ತಿರ್ತಾ ಇದೆ, ನಮ್ಮ ಪೂರ್ವಜರು ನಿಜಕ್ಕೂ ಒಂದು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ದಾರೆ, ಅವರ ಬದಲಿಗೆ ನಾನು ನಿಮ್ಮ ಮುಂದೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಹಿಂದೆ ಮಾಡಿರುವ ತಪ್ಪನ್ನಂತೂ ನಾನು ಸರಿ ಮಾಡೋದಿಕ್ಕೆ ಆಗೋದಿಲ್ಲ, ಬಟ್ ಆದ್ರೆ ನಾನು ಮಾತನ್ನ ಕೊಡಬಲ್ಲೆ. ಯಾವ ತಪ್ಪನ್ನ ನಮ್ಮ ಪೂರ್ವಜರು ಮಾಡಿರ್ತಾ ಇದ್ದಾರೋ ಆ ತಪ್ಪನ್ನ ಸುಧಾರಿಸ್ಕೊಳ್ಳೋದಿಕ್ಕಾಗಿ ನಮಗೆ ಒಂದು ಅವಕಾಶವನ್ನ ಕೊಡಿ, ಮತ್ತೆ ನಾವೆಲ್ಲರೂ ಶಾಂತಿಯಿಂದ ಒಟ್ಟಾಗಿನೇ ಇರೋಣ. ನಮ್ಮ ಎರಡು ಸಾಮ್ರಾಜ್ಯಗಳ ಮಧ್ಯದಲ್ಲಿ ಇರ್ತಾ ಇರುವ ಬಾರ್ಡರ್ ಅನ್ನ ನಾಶ ಮಾಡೋದಿಕ್ಕಾಗಿ ಬಯಸ್ತಾ ಇದ್ದೀನಿ. ಬಟ್ ಆದ್ರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ನನ್ನ ರಾಜ್ಯ ವಾಪಸ್ಸು ನನಗೆ ಸಿಕ್ಕಿದಾಗ. ಆ ರೀತಿ ನಾನು ರಾಜನಾಗಿ ಹೊಸ ರೂಲ್ಸ್ ಗಳನ್ನ ತರಬೇಕು ಅಂದ್ರೆ ಖಂಡಿತ ಅದಕ್ಕೆ ನಿಮ್ಮ ಹೆಲ್ಪ್ ಬೇಕೇ ಬೇಕು ಅನ್ನೋದಾಗಿ ಕೇಳಿಕೊಳ್ತಾನೆ. ಅಷ್ಟೇ ಇದನ್ನ ಕೇಳುವ ಅಲ್ಲಿ ಇರ್ತಾ ಇರುವ ಎಲ್ಲ ಟ್ರೈಬ್ ಗಳಿವೆ ಜೋರಾಗಿ ಕಿರ್ಚ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ಕೊಳ್ತಾರೆ. ಇವ್ರು ಮತ್ತೆ ಸುಳ್ಳನ್ನ ಹೇಳ್ಕೊಂಡ್ ಬಂದಿದ್ದಾರೆ ನಮ್ಗೆ ಮೋಸವನ್ನ ಮಾಡೋದಿಕ್ಕೆ ಅನ್ನೋದಾಗಿ. ಅಂಡ್ ನೆಕ್ಸ್ಟ್ ಎಲ್ಲಾ ಟ್ರೈಬ್ ಗಳಿಗೆ ಇರುವ ಕಿಂಗ್ ತುಂಬಾ ಹೊತ್ತು ಯೋಚನೆಯನ್ನ ಮಾಡಿ ತನ್ನ ಮುಖಕ್ಕೆ ಹಾಕಿರ್ತಾ ಇರುವ ಕ್ಯಾಪ್ ಅನ್ನ ಓಪನ್ ಮಾಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಟೀಮು ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ರಾಜನ ಸ್ಥಾನದಲ್ಲಿ ಕುಳಿತಿರ್ತಾ ಇರೋದು ಒಂದು ಹೆಣ್ಣು. ಇವಾಗ ನಾವು ಅವರನ್ನ ರಾಜ ಅನ್ಬೇಕೋ ರಾಣಿ ಅನ್ಬೇಕೋ ಒಂದುವೇ ಗೊತ್ತಿರ್ತಾ ಇಲ್ಲ. ಬಟ್ ಓಕೆ, ರಾಣಿ ಅಂತಾನೆ ಕರೆಯೋಣ. ಇವಾಗ ಆ ರಾಣಿ ಎಲ್ಲಾ ಟ್ರೈಬ್ ಗಳಿಗುವೆ ಯುದ್ಧಕ್ಕಾಗಿ ಬೇಕಾಗುವ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳಿ, ನಾವು ಯುದ್ಧಕ್ಕಾಗಿ ಹೋಗ್ತಾ ಇದೀವಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ತಾಳೆ. ಅಂದ್ರೆ ನಮ್ಮ ಟೀಮ್ ಅವ್ರಿಗೆ ಹೆಲ್ಪ್ ಮಾಡೋದಿಕ್ಕಾಗಿ ಆ ಕ್ವೀನು ಒಪ್ಕೊಂಡ್ ಬಿಟ್ಟಿದ್ದಾಳೆ. ಸೊ ಇವಾಗ ಇವ್ರ ಹತ್ರ ಚಿಕ್ಕ ಸೈನ್ಯ ಆದ್ರೂ ಕೂಡ ಯುದ್ಧವನ್ನ ಮಾಡೋದಿಕ್ಕೆ ಒಂದು ಸೈನ್ಯವಂತೂ ಇದ್ದಿರ್ತಾ ಇದೆ. ಅಂಡ್ ನಮ್ಮ ಐಷಾ ರಾಜ ಕೂಡ ಒಂದು ಚಿಕ್ಕ ಸೈನ್ಯವನ್ನ ಬಳಸ್ಕೊಂಡು ಯುದ್ಧವನ್ನ ಗೆಲ್ಲೋದಿಕ್ಕೆ ಸೂಪರ್ ಆದ ಮಾಸ್ಟರ್ ಪ್ಲಾನ್ ಗಳನ್ನ ರೆಡಿಯನ್ನ ಮಾಡ್ಕೊಳ್ತಾನೆ. ಈ ಮೌಂಟೈನ್ ಟ್ರೈಬ್ ಗಳು ಯಾವಾಗ್ಲೂ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿರ್ತಾರೆ ಅಲ್ವಾ, ಸೊ ಅದನ್ನೇ ನಾವು ಕೂಡ ಬಳಸ್ಕೊಳ್ಳೋಣ ಅನ್ನೋದಾಗಿ ನಮ್ಮ ಟೀಮ್ ನವರೇ ಕೂಡ ಎಲ್ಲರೂ ಮಾಸ್ಕ್ ಅನ್ನ ಹಾಕೊಂಡು ಟೋಟಲ್ ಆಗಿ ಇವರ ಸೈನ್ಯ ಅರಮನೆಯ ಮುಂದಕ್ಕೆನೆ ಬಂದು ನಿಂತ್ಕೊಳ್ಳುತ್ತೆ. ನಂತರ ಒಂದು ಸಂದೇಶವನ್ನುವೇ ಕಳುಹಿಸಿ ಕೊಡ್ತಾರೆ, ಇಲ್ಲಿವರೆಗೂ ಮೌಂಟೈನ್ ಟ್ರೈಬ್ ಗಳು ನಿಮ್ಮನ್ನ ದ್ವೇಷವನ್ನ ಮಾಡಿ ಬಂದಿರ್ತಾ ಇದ್ದಾರೆ, ಬಟ್ ಆದ್ರೆ ಇವಾಗ ಆ ದ್ವೇಷವನ್ನ ಮುಗಿಸಿ ಎಲ್ಲರೂ ಶಾಂತಿಯಿಂದ ಬದುಕೋದಿಕ್ಕಾಗಿ ಒಂದು ಸಂಧಾನವನ್ನ ಮಾಡ್ಕೊಳ್ಳೋದಿಕ್ಕೆ ಬಂದಿದ್ದಾರೆ ಅನ್ನೋದಾಗಿನೇ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಅಂಡ್ ಇದನ್ನ ಕೇಳುವ ಜಾಕ್ಗೆ ಇವರ ಸೈನ್ಯ ಕೂಡ ನಮ್ಮ ಸೈನ್ಯದ ಜೊತೆಗೆ ಸೇರ್ಕೊಂಡ್ರೆ ಐಶಾನನ್ನ ಸೋಲಿಸೋದಿಕ್ಕೆ ಇನ್ನವೇ ಈಸಿ ಆಗುತ್ತೆ ಅನ್ನೋದಾಗಿನೇ ಯೋಚನೆಯನ್ನ ಮಾಡಿ ಆ ಟ್ರೈಬ್ ಗಳನ್ನ ಒಳಗಡೆ ಬಿಡೋದಿಕ್ಕಾಗಿ ಪರ್ಮಿಷನ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿ ಮಂತ್ರಿಗಳಿವೆ ಕೂಡ ಹೊರಗಡೆಗೆನೆ ಬಂದು ನಿಮ್ಮ ರಾಜನ ಜೊತೆಯಾಗಿ ಕೇವಲ 50 ಜನರಿಗೆ ಒಳಗಡೆಗೆ ಅಲೋ ಇರ್ತಾ ಇದೆ, ಮಿಕ್ಕವರೆಲ್ಲ ಇಲ್ಲೇನೆ ಇರ್ಬೇಕು ಅನ್ನೋದಾಗಿ 50 ಜನಗಳನ್ನ ಮಾತ್ರವಾಗಿ ಒಳಗಡೆ ಬಿಡ್ತಾರೆ. ನಂತರ ಮತ್ತೊಂದು ಗೇಟ್ ಅನ್ನ ದಾಟಿ ಅರಮನೆಗೆ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಹತ್ರವಾಗಿ ಇರುವ ಎಲ್ಲ ವೆಪನ್ ಗಳನ್ನ ಇಲ್ಲೇನೆ ಬಿಟ್ಟು ಹೋಗ್ಬೇಕು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಕ್ವೀನ್ ಹಿಂದೆ ಕೂಡ ನಮ್ಮ ಪೂರ್ವಜರು ಇದೇ ರೀತಿಯಾಗಿನೇ ಎಲ್ಲ ಅಸ್ತ್ರಗಳನ್ನ ಬಿಟ್ಟು ಬಂದಿರ್ತಾ ಇದ್ರು, ಆದ್ರೆ ಅವರಿಗೆ ಸಿಕ್ಕಿರ್ತಾ ಇರೋದು ಬರೀ ಮೋಸ. ಈ ಬಾರಿ ಆ ರೀತಿಯಾಗಿ ಯಾವುದೇ ಮೋಸ ಆಗೋದಿಲ್ಲ ಅನ್ನೋದಾಗಿ ಹೇಳ್ತಾಳೆ. ಸೊ ಇದನ್ನ ಕೇಳುವ ಮಂತ್ರಿಗಳಿವೆ ಕೂಡ ಸರಿ ಓಕೆ ನಿಮ್ಮ ವೆಪನ್ ಗಳನ್ನ ತನ್ನಿ ಅನ್ನೋದಾಗಿ ಪರ್ಮಿಷನ್ ಅನ್ನ ಕೊಡ್ತಾರೆ. ಯಾಕಂದ್ರೆ 50 ಜನಗಳು ನಮ್ಮನ್ನ ಏನ್ ಮಾಡ್ಕೊಳ್ಳೋದಿಕ್ಕೆ ಆಗುತ್ತೆ, ಇಷ್ಟೊಂದು ದೊಡ್ಡದಾದ ಸೈನ್ಯ ನಮ್ಮ ಹತ್ರ ಇರ್ತಾ ಇದೆಯಾ ಅನ್ನೋದಾಗಿ ಅವರನ್ನ ಒಳಗಡೆಗಾಗಿನೇ ಬಿಟ್ಕೊಳ್ತಾರೆ. ಅಂಡ್ ಯಾವಾಗ ಗೇಟ್ ಅನ್ನ ಓಪನ್ ಮಾಡ್ತಾರೋ ನೆಕ್ಸ್ಟ್ ಸೆಕೆಂಡ್ ನಮ್ಮ ಐಷಾ ರಾಜ ಎಲ್ಲರ ಮೇಲುವೆ ಯುದ್ಧಕ್ಕಾಗಿ ಕರೆಯನ್ನ ಕೊಡ್ತಾನೆ. ಹೇಗಾದ್ರೂ ಮಾಡಿ ನನ್ನ ತಮ್ಮನಾಗಿರ್ತಾ ಇರುವ ಜಾಕ್ನ ಹತ್ರಕ್ಕೆನೆ ನಾನು ತಲುಪಬೇಕು, ಅವನನ್ನ ನಾವು ಬಂಧಿಸಿದ್ರೆ ಸಾಕು, ಆ ನಂತರ ಎಲ್ಲವನ್ನ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋದಾಗಿ ಹೇಳ್ತಾನೆ. ಸರಿ ಓಕೆ, ಎಲ್ಲರೂ ಬೇರೆ ಬೇರೆ ಟೀಮ್ ಆಗಿನೇ ಹೋಗಿ ಮಾಸ್ ಆಗಿನೇ ದಾಳಿಯನ್ನ ಮಾಡ್ಬೇಕು ಅನ್ನೋದಾಗಿ ನಮ್ಮ ಐಷಾ ರಾಜ ಮತ್ತೆ ಕ್ವೀನು ಇಬ್ಬರೇ ಒಂದು ಟೀಮ್ ಆಗ್ತಾರೆ.
ಅಂಡ್ ಶುಭು ಮತ್ತೆ ನಮ್ಮ ಶಿನ್ನು ಇಬ್ಬರುವೆ ಇನ್ನೊಂದು ಟೀಮ್ ಆಗಿ ಹೊರಡ್ತಾರೆ. ಇದೇ ರೀತಿಯಾಗಿ ಅರಮನೆ ಒಳಗಡೆಗೆನೆ ಎಂಟ್ರಿಯನ್ನ ಕೊಟ್ಟು ಮಾಸಾದ ಯುದ್ಧವನ್ನ ಶುರು ಮಾಡ್ಕೋಬೇಕು ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಆಲ್ರೆಡಿ ಕಾಯ್ಕೊಂಡು ಕುಳಿತಿರ್ತಾ ಇರುವ ಸೈನಿಕರು ನಮ್ಮ ಟ್ರೈಬ್ ಗಳ ಮೇಲೆ ಬಾಣಗಳ ಸುರಿಮಳೆಯನ್ನೇ ಬಿಟ್ಟು ಎಲ್ಲರ ಖಾತೆಯನ್ನ ಧ್ವಂಸವನ್ನ ಮಾಡಿ ಆಗ್ತಾ ಇದ್ದಾರೆ. ಅಂಡ್ ಇದನ್ನ ನೋಡುವ ನಮ್ಮ ಶುಭು ನಾವಿಲ್ಲಿಂದ ಇದೇ ಕ್ಷಣ ಎಸ್ಕೇಪ್ ಆಗಿ ಓಡಿ ಹೋಗ್ಬೇಕು, ಇಲ್ಲ ಅಂದ್ರೆ ನಮ್ಮ ಪ್ರಾಣ ಕೂಡ ಉಳಿಯೋದಿಲ್ಲ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಕ್ವೀನ್ ಅವಳ ಯೋಜನೆಯಂತೂ ಬೇರೆನೆ ಇದ್ದಿರ್ತಾ ಇದೆ. ಸೊ ಇವಾಗ ಅಲ್ಲಿ ಇರ್ತಾರೋ ಎಲ್ಲ ಸೈನಿಕರ ಧ್ಯಾನವನ್ನ ತಮ್ಮ ಮಾಡ್ಕೊಳ್ಳೋದಿಕ್ಕಾಗಿ ತುಂಬಾನೇ ಮಾತುಗಳನ್ನ ಆಡಿ ಎಲ್ಲ ಸೈನಿಕರನ್ನ ತಮ್ಮ ಹತ್ರಕ್ಕಾಗಿನೇ ಕರೆಸಿಕೊಳ್ತಾರೆ. ಅಂಡ್ ಇವಾಗ ಬಾಣಗಳನ್ನ ಚುಚ್ಕೊಂಡು ಕೆಳಗಡೆಗೆ ಟ್ರೈಬ್ ಗಳು ಬಿದ್ದಿರ್ತಾ ಇದ್ರು ಅಲ್ವಾ, ಸೈನಿಕರು ಅಲ್ಲಿಗೆ ಬಂದಿದ್ ಕೂಡ್ಲೇನೆ ಅಲ್ಲಿ ಬಿದ್ದಿರ್ತಾ ಇರುವ ಎಲ್ಲ ಟ್ರೈಬ್ ಗಳಿವೆ ಎಚ್ಚರಿಯಾಗಿ ಸಂಪೂರ್ಣವಾಗಿ ಅಲ್ಲಿ ಬರುವ ಎಲ್ಲರನ್ನುವೆ ಧ್ವಂಸವನ್ನ ಮಾಡಿ ಹಾಕ್ತಾರೆ. ಅಂದ್ರೆ ಈ ಟ್ರೈಬ್ ಗಳು ಎಷ್ಟೊಂದು ಪವರ್ಫುಲ್ ಆಗಿರ್ತಾ ಇದ್ದಾರೆ ಅಂದ್ರೆ ಈ ಸಾಮಾನ್ಯವಾದ ಬಾಣಗಳು ಅವರನ್ನ ಏನಿವೆ ಮಾಡೋದಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಮಾಸ್ ಆಗಿ ಟ್ರೈನಿಂಗ್ ಅನ್ನ ತಗೊಂಡಿರ್ತಾ ಇದ್ದಾರೆ ಈ ಟ್ರೈಬ್ ಗಳು. ನಂತರ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಶಿನ್ನವನನ್ನ ತೋರಿಸ್ತಾರೆ. ಹೇಗಾದ್ರೂ ಮಾಡಿ ಆ ಜಾಕಿರುವ ಜಾಗಕ್ಕೆ ಹೋಗಿ ತಲುಪಬೇಕು ಅಂತ ಬರ್ತಾ ಇದ್ದ ಅಲ್ವಾ, ಖಂಡಿತ ಈ ದಾರಿಯಲ್ಲಿ ಬಂದೇ ಬರ್ತಾರೆ ಅನ್ನೋದಾಗಿ ಶಾಜಿಬ್ ಅನ್ನುವ ಒಬ್ಬ ಜನರಲ್ ತುಂಬಾ ಜನರು ಸೈನಿಕರನ್ನ ಆಲ್ರೆಡಿ ರೆಡಿಯನ್ನ ಮಾಡಿ ನಿಂತಿರ್ತಾ ಇದ್ದಾನೆ. ಅಂಡ್ ಆ ಶಾಜಿಬ್ ಅನ್ನುವ ಜನರಲ್ಗೆ ಎಷ್ಟೊಂದು ಶಕ್ತಿ ಇರ್ತಾ ಇದೆ ಅಂದ್ರೆ ಎಂಟೈರ್ ನಮ್ಮ ಪೂರ್ತಿಯಾದ ಟೀಮ್ ಅನ್ನೇ ಒಬ್ಬನೇ ನಾಶ ಮಾಡುವಷ್ಟು ಪವರ್ಫುಲ್ ಆಗಿರ್ತಾ ಇದ್ದಾನೆ. ಬಟ್ ಆದ್ರೆ ಅವನಿಗೆ ಬೇಕಿರ್ತಾ ಇರೋದು ನಮ್ಮ ರಾಜನಾಗಿರ್ತಾ ಇರುವ ಐಷಾ. ಸೊ ಇವಾಗ ಇಲ್ಲಿ ನಮ್ಮ ಐಷಾ ಇದ್ದಿರ್ತಾ ಇಲ್ಲ ಅಲ್ವಾ, ಆದ್ರಿಂದ ಆ ಜಾಗವನ್ನ ಬಿಟ್ಟು ವಾಪಸ್ ಹೋಗಿ ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಶಿನ್ ಅವನ ಟೀಮ್ ಪೂರ್ತಿಯಾಗಿನೇ ಸೇರ್ಕೊಂಡು ಅಲ್ಲಿ ಎದುರಿಗೆ ನಿಂತಿರ್ತಾ ಇರುವ ಎಲ್ಲ ಸೈನಿಕರ ಮೇಲೆ ದಾಳಿಯನ್ನ ಮಾಡಿ ಭೂತವನ್ನ ಬಿಡಿಸಿ ಹಾಕ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಜಾಕು ನೆಮ್ಮದಿಯಾಗಿ ಕುಳಿತುಕೊಂಡು ನಮ್ಮಣ್ಣ ತನ್ನ ಸಾವನ್ನ ತಾನೇನೆ ಹುಡಿಕೊಂಡು ಬಂದು ಸಿಕ್ಕಾಕೊಂಡಿದ್ದಾನೆ ಅನ್ನೋದಾಗಿ ನಗಾಡ್ಕೊಂಡೇ ಕುಳಿತಿದ್ದಾನೆ. ಇವಾಗ ನಮ್ಮ ಶಿನ್ ಅವನ ಟೀಮು ಫೈಟ್ ಅನ್ನ ಮಾಡ್ತಾ ಇತ್ತು ಅಲ್ವಾ, ಅದೇ ಜಾಗಕ್ಕೆ ಒಂದು ದೈತ್ಯಾಕಾರದ ರಾಕ್ಷಸ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಶಿನ್ಗುವೆ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗುತ್ತೆ, ಇಷ್ಟು ದೊಡ್ಡದಾಗಿರುವ ದೈತ್ಯನನ್ನ ಹೇಗೆ ಎದುರಿಸೋದು ಅನ್ನೋದಾಗಿ. ಅಂಡ್ ಅದೇ ರೀತಿಯಾಗಿನೇ ಆ ರಾಕ್ಷಸ ಕೂಡ ನಮ್ಮ ಟೀಮ್ ಅವರನ್ನ ಇರುವೆಗಳನ್ನ ಎತ್ತಿ ಬಿಸಾಡೋ ಹಾಗೆ ಎಲ್ಲರನ್ನುವೆ ಧ್ವಂಸವನ್ನ ಮಾಡಿ ಆಗ್ತಾ ಇದ್ದಾನೆ. ಆದ್ರೂ ಪರವಾಗಿಲ್ಲ, ನಮ್ಮ ಶಕ್ತಿಯ ಮೇಲೆ ನಾವು ಡೌಟ್ ಅನ್ನ ಪಡಬಾರ್ದು ಅನ್ನೋದಾಗಿ ಒಂದು ಸೂಪರ್ ಆದ ಗ್ಯಾಪ್ ಅನ್ನ ಯೂಸ್ ಮಾಡಿ ಆ ರಾಕ್ಷಸನನ್ನ ಕೆಳಗೆನೆ ಬೀಳಿಸ್ತಾನೆ. ಅಂಡ್ ತನ್ನ ಕತ್ತಿಯನ್ನ ತಗೊಂಡು ಅವನ ಕತ್ತನ್ನ ಕಚ್ಚೋಕನ್ನಿಸ್ತಾನೆ. ನಂತರ ಇವಾಗ ಎಲ್ಲರೂ ಸೇರ್ಕೊಂಡು ಫೈನಲ್ ಆಗಿ ಈ ಅರಮನೆಯಲ್ಲಿ ಆ ಜಾಕ್ ಇರುವ ಜಾಗವನ್ನ ಹುಡುಕಿ ಕೊನೆಗುವೆ ಬಂದು ಬಿಡ್ತಾರೆ. ಬಟ್ ಆದ್ರೆ ಇವ್ರನ್ನ ನೋಡುವ ಜಾಕ್ಗೆ ಒಂದು ಸ್ವಲ್ಪನವೇ ಭಯ ಅನ್ನೋದೇ ಆಗ್ತಾನೆ ಇಲ್ಲ. ಇಲ್ಲಿ ಏನುವೆ ಆಗೇ ಇಲ್ಲ ಅನ್ನೋದಾಗಿ ನಾರ್ಮಲ್ ಆಗಿನೇ ತುಂಬಾನೇ ಶಾಂತವಾಗಿ ಕುಳಿತಿರ್ತಾ ಇದ್ದಾನೆ. ಯಾಕಂದ್ರೆ ಶಾಜಿಬ್ ಅನ್ನುವ ಒಬ್ಬ ಪವರ್ಫುಲ್ ಆದ ಜನರಲ್ ಇದ್ದಾನೆ ಅಲ್ವಾ, ಅವನೇನೆ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ನಂತರ ನಮ್ಮ ಮೌಂಟೈನ್ ಟ್ರೈಬ್ ಗಳಿವೆ ಕೂಡ ಅವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ಟ್ರೈಬ್ ಗಳನ್ನ ಒಡೆದು ಬಿಸಾಡ್ತಾನೆ. ಇದನ್ನ ನೋಡುವ ನಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ಯಾವ ಟ್ರೈಬ್ ಗಳಿವೆ ಇವನ ಮುಂದೆ ಏನಿವೆ ಅಲ್ಲ, ಕೇವಲ ಎಡಗೈಲಿ ಎಲ್ಲರ ಖಾತೆಯನ್ನ ಮುಗಿಸುವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಐಷಾ ರಾಜನ ಟೀಮ್ ಕೂಡ ಫೈಟ್ ಅನ್ನ ಮಾಡಿ ಬರ್ತಾ ಇತ್ತು ಅಲ್ವಾ, ಇವಾಗ ಅವರು ಕೂಡ ಫೈಟ್ ಅನ್ನ ಮಾಡ್ತಾ ಮಾಡ್ತಾ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಅಂಡ್ ಅವರ ಮುಂದಗಡೆ ಇನ್ನವೇ ಸೈನಿಕರು ಬರ್ತಾನೆ ಇದ್ದಾರೆ. ಇದನ್ನ ನೋಡುವ ನಮ್ಮ ರಾಜನ ಸೈನಿಕರು ಒಂದು ಕ್ಷಣಕ್ಕೆ ಏನ್ ಮಾಡೋದು ಅಂತ ಕಂಗಾಲಾಗ್ತಾರೆ. ಆದ್ರೆ ನಮ್ಮ ಐಷಾ ರಾಜ ಧೈರ್ಯವನ್ನ ಕಳ್ಕೊಳ್ದೆ ತುಂಬಾನೇ ಪವರ್ಫುಲ್ ಆಗಿ ಇನ್ನವೇ ಯುದ್ಧವನ್ನ ಮಾಡ್ತಾ ಇರೋದ್ರಿಂದ ಎಲ್ಲ ಸೈನಿಕರಿಗೆ ಕೂಡ ತುಂಬಾನೇ ಧೈರ್ಯವನ್ನ ತಗೊಂಡು ಮತ್ತೆ ಫೈಟ್ ಅನ್ನ ಮಾಡೋದಿಕ್ಕಾಗಿನೇ ನಿಂತ್ಕೋತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಶಾಜಿಬು ನಮ್ಮ ಶಿನ್ನವನ ಪೂರ್ತಿಯಾದ ಟೀಮ್ ಅನ್ನ ಧ್ವಂಸವನ್ನ ಮಾಡಿ ಹಾಕ್ಬಿಟ್ಟಿದ್ದಾನೆ. ಇನ್ನು ಕೊನೆಯದಾಗಿ ಉಳಿದಿರ್ತಾ ಇರೋದು ನಮ್ಮ ಶಿನ್ ಮತ್ತೆ ಸಾಶಿ ಇಬ್ಬರೇನೆ. ಅಂಡ್ ಇವಾಗ್ಲೂ ಕೂಡ ನಮ್ಮ ಶಿನ್ಗೆ ಯಾವ ರೀತಿ ಹೊಡಿತಾ ಇದ್ದಾನೆ ಅಂದ್ರೆ ಚಿಕ್ಕ ಮಕ್ಕಳನ್ನ ಎತ್ತಿ ಬಿಸಾಡೋ ಹಾಗೆ ಎರ್ರ ಬೀರಿಯಾಗಿ ಚಟ್ನಿಯನ್ನ ಮಾಡಿ ಹಾಕ್ತಾ ಇದ್ದಾನೆ. ಅಂಡ್ ಇನ್ನೇನು ನಮ್ಮ ಶಿನ್ನವನ ಕತೆ ಮುಗಿದು ಹೋಗಿ ಬಿಡ್ತು ಅನ್ನುವ ಕೊನೆಯ ಕ್ಷಣದಲ್ಲಿ ನಮ್ಮ ಶಿನ್ನವನ ಕನಸಿನಲ್ಲಿ ರಾಖಿ ಕಾಣಿಸಿಕೊಂಡು ಮಗ ಎದೋಳು ಮಗ, ನಿನ್ ಕೈಲಾಗುತ್ತೆ ಮಗ, ಜೀವನದಲ್ಲಿ ಒಂದು ಗುರಿ ಮುಖ್ಯ ಮಗ, ಫೈಟ್ ಮಾಡು ಮಗ, ಎದೋಳು ಅನ್ನೋದಾಗಿ ನಮ್ಮೆಲ್ರಿಗೂ ಮೋಟಿವೇಶನ್ ಕೊಡುವ ಪ್ರದೀಪ್ ಈಶ್ವರ್ ಇದ್ದಾರೆ ಅಲ್ವಾ, ಅವ್ರು ಹಾಗೇನೆ ತುಂಬಾನೇ ಮೋಟಿವೇಶನ್ ಅನ್ನ ಕೊಡ್ತಾನೆ. ಈ ಕಡೆ ರಿಯಾಲಿಟಿಲಿ ನೋಡಿದ್ರೆ ಆ ಶಾಜಿಬು ನಮ್ಮ ಶಿನ್ನವನ ಖಾತೆಯನ್ನ ಮುಗಿಸೋದಿಕ್ಕಾಗಿ ಬರ್ತಾ ಇದ್ದಾನೆ. ಆದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ಶಿನ್ನು ಎಚ್ಚರಿಯಾಗಿ ಡೈರೆಕ್ಟ್ ಆಗಿ ಅವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಂಡ್ ಇವನು ಚಿಕ್ಕ ವಯಸ್ಸಿನಿಂದ ತುಂಬಾನೇ ಪ್ರಾಕ್ಟೀಸ್ ಅನ್ನ ಮಾಡಿ ಬಂದಿದ್ದಾನೆ ಅಲ್ವಾ, ಇವಾಗ ಅದನ್ನೆಲ್ಲ ಆಕ್ಚುಯಲ್ ಆಗಿ ಯೂಸ್ ಅನ್ನ ಮಾಡ್ತಾನೆ. ಅಂಡ್ ಮೊದಲನೇ ಬಾರಿ ಆ ಶಾಜುವ್ನ ಬಾಡಿಯಿಂದ ಬ್ಲಡ್ ಬರೋದನ್ನ ಎಲ್ಲರೂ ನೋಡ್ತಾರೆ. ಹಾಗೆ ನಮ್ಮ ಶಿನ್ನು ತುಂಬಾನೇ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ಆ ಶಾಜುವ್ನ ಕತ್ತಿಯನ್ನ ಮುರಿದು ಹಾಕಿ ಡೈರೆಕ್ಟ್ ಆಗಿ ಅವನ ಎದೆಗೆನೆ ಕತ್ತಿಯನ್ನ ಇಳಿಸ್ತಾನೆ. ಅಂದ್ರೆ ಫೈನಲಿ ಆ ಶಾಜಿಬ್ ಅವನ ಕತೆ ಮುಗಿದು ಹೋಗ್ಬಿಡುತ್ತೆ. ಇದನ್ನ ನೋಡುವ ಜಾಕ್ಗೆ ಅವನ ಕಣ್ಣನ್ನ ಅವನು ನಂಬೋದಿಕ್ಕೆ ಆಗ್ತಾನೆ ಇಲ್ಲ. ಅಂಡ್ ಇವಾಗ ಅವನು ಸರೆಂಡರ್ ಆಗದೆ ಅವನ ಹತ್ರ ಬೇರೆ ದಾರಿ ಕೂಡ ಇದ್ದಿರ್ತಾನೆ ಇಲ್ಲ. ಅಂಡ್ ಇದನ್ನ ನೋಡುವ ಅಲ್ಲಿ ಇರ್ತಾರೋ ಎಲ್ಲಾ ಮಂತ್ರಿಗಳಿವೆ ಓಡಿ ಹೋಗೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಸಾಶಿ ವಿಷಕಾರಿಯಾದ ಒಂದು ಬಾಣವನ್ನ
ಒಂದು ಮಂತ್ರಿಯ ಕಣ್ಣಿಗೆನೆ ಚುಚ್ಚಿ ಮಾಡುತ್ತಾಳೆ. ಬಟ್ ಆದ್ರೆ ಆ ಮಂತ್ರಿ ಕೋಪವನ್ನ ಮಾಡ್ಕೊಂಡು ಒಂದು ಚಾಕುವನ್ನ ತಗೊಂಡು ನಮ್ಮ ಸಾಶಿಗೆನೆ ಚುಚ್ಚಿ ಬಿಡ್ತಾನೆ. ಅಷ್ಟೇ ನಮ್ಮ ಸಾಶಿ ಅದೇ ಜಾಗದಲ್ಲಿ ಸತ್ತು ಬಿದ್ದೋಗ್ತಾಳೆ. ಇದನ್ನ ನೋಡುವ ನಮ್ಮ ಶಿನ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ದಿರಾ ಬೇಗ ಬೇಗನೆ ಓಡಿ ಬಂದು ಅವಳು ಹಾಕೊಂಡಿರ್ತಾ ಇರುವ ವೇಷವನ್ನ ತೆಗೆದು ನೋಡ್ಬೇಕಾದ್ರೆ ಸದ್ಯ ಅವಳು ಹಾಕೊಂಡಿರ್ತಾ ಇರುವ ಸೂಟ್ ನಿಂದ ಅವಳಿಗೆ ಏನುವೆ ಆಗ್ದಿರಾ ನಮ್ಮ ಸಾಶಿ ಬದುಕಿರ್ತಾ ಇದ್ದಾಳೆ. ನಂತರ ನಮ್ಮ ಶಿನ್ನು ಹೊರಗಡೆಗೆನೆ ಬಂದು, ಇವಾಗ ನಿಮ್ಮ ರಾಜ ನಮಗೆ ಸರೆಂಡರ್ ಆಗ್ಬಿಟ್ಟಿದ್ದಾನೆ, ನಿಮ್ಮ ಎಲ್ಲಾ ವೆಪನ್ ಗಳನ್ನ ಕೆಳಗಡೆಗೆ ಬಿಸಾಡಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ತಾನೆ. ನಂತರ ಜಾಕ್ ಕೂಡ ಅದೇ ಜಾಗಕ್ಕೆನೆ ಬಂದು, ನೀವ್ಯಾರುವೆ ಕತ್ತಿಯನ್ನ ಬಿಸಾಡ್ದೆ ನಮಗಾಗಿನೇ ಹೋರಾಡಿ ಅನ್ನೋದಾಗಿ ಮತ್ತೆ ಆರ್ಡರ್ ಅನ್ನ ಕೊಡ್ತಾನೆ. ಬಟ್ ಆದ್ರೆ ಎಲ್ಲಾ ಸೈನಿಕರುವೆ ಯಾರ ಮಾತನ್ನವೇ ಕೇಳ್ದೆ ಸೈಲೆಂಟ್ ಆಗಿನೇ ನಿಂತಿರೋದನ್ನ ನೋಡಿ, ನನ್ನ ಮಾತನ್ನೇ ಕೇಳ್ತಾ ಇಲ್ವಾ, ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅನ್ನೋದಾಗಿ ನಮ್ಮ ಐಷಾ ರಾಜನ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿ ಬಂದು ಬಿಡ್ತಾನೆ. ಇವಾಗ ನಮ್ಮ ಐಷಾ ರಾಜ ಎಲ್ಲಾ ಕೋಪವನ್ನ ಒಟ್ಟಿಗೆ ಸೇರಿಸಿ ಆ ಜಾಗಕ್ಕೆ ಸೊರ್ಸೊರಿಯಾಗಿ ಹೊಡೆದು ಭೂತವನ್ನ ಬಿಡಿಸಿ ನೆಲಕ್ಕೆನೆ ಬೀಳಿಸ್ತಾನೆ. ಸರಿ, ಇಲ್ಲಿಗೆ ಎಲ್ಲನವೇ ಮುಗೀತು ಅಂತ ಅನ್ಕೋಬೇಕಾದ್ರೆ ಇಲ್ಲಿ ಇರ್ತಾ ಇರೋ ಸೈನಿಕರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಐಷಾ ರಾಜನನ್ನ ರಾಜ ಅನ್ನೋದಾಗಿ ಒಪ್ಕೊಳ್ಳೋದಿಕ್ಕೆ ರೆಡಿನೇ ಇದ್ದಿರ್ತಾ ಇಲ್ಲ. ಸೊ ನನ್ನ ಜೊತೆ ಫೈಟ್ ಅನ್ನ ಮಾಡಿ ನಾನು ಇನ್ನವೇ ನಿಮ್ಮ ಆಪೋಸಿಟ್ ಆಗಿ ಇದ್ದೀನಿ ಅನ್ನೋದಾಗಿ ಬೇರೆ ಸೈನಿಕರನ್ನವೇ ಜೊತೆಗೆ ಕರ್ಕೊಂಡು ನಿಂತಿರ್ತಾ ಇದ್ದಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಸಂಪೂರ್ಣ ಜಗತ್ತಿನಲ್ಲೇ ಶಕ್ತಿಶಾಲಿ ಯೋಧ ಆಗಿರ್ತಾ ಇರುವ ವಾಂಗ್ ಇದ್ದಾರೆ ಅಲ್ವಾ, ಅದೇ ನಾವು ಓಪನಿಂಗ್ ಸೀನ್ ಅಲ್ಲಿ ನೋಡಿದ್ವಿ ಅಲ್ವಾ, ಅದೇ ಯೋಧ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ಅಷ್ಟೇ ಇದನ್ನ ನೋಡುವ ಎಲ್ಲರೂ ಒಂದು ಕ್ಷಣಕ್ಕೆ ಗಾಬರಿಯಾಗಿ ಅವರ ವೆಪನ್ ಗಳನ್ನ ಕೆಳಗಡೆಗೆ ಹಾಕ್ತಾರೆ. ಅಂಡ್ ನಮ್ಮ ಐಷಾ ರಾಜ ಕೂಡ, ನೀವಂತೂ ಜಗತ್ತಿನಲ್ಲೇ ಶಕ್ತಿಶಾಲಿಯಾದ ಯೋಧ, ನಮ್ಮಂತ ಸಣ್ಣ ಪುಟ್ಟ ಫ್ಯಾಮಿಲಿಯ ಜಗಳಕ್ಕೆ ಏನಕ್ಕೆ ಬರ್ತಾ ಇದ್ದೀರಾ ಅನ್ನೋದಾಗಿ ಕೇಳ್ತಾನೆ. ಅದಕ್ಕೆ ಆ ವಾಂಗ್ ಅನ್ನುವ ಯೋಧ ಕೂಡ, ಖಂಡಿತ ಇದು ಮೂರ್ಖರು ಮಾಡ್ತಾ ಇರುವ ಯುದ್ಧನೇ, ನಿಮಗೆ ಹೊರಗಡೆ ಇರುವ ದುಶ್ಮನ್ಗಳ ಜೊತೆ ಯುದ್ಧವನ್ನ ಮಾಡೋದನ್ನ ಬಿಟ್ಟು ನೀವೇ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಾ. ಬಟ್ ಆದ್ರೆ ನನ್ಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕಿರ್ತಾ ಇದೆ, ನೀನು ಯಾವ ರೀತಿಯಾದ ರಾಜ ಆಗ್ಬೇಕು ಅಂತ ಅನ್ಕೊಂಡಿರ್ತಾ ಇದ್ಯಾ, ತುಂಬಾನೇ ಯೋಚನೆಯನ್ನ ಮಾಡಿ ಆನ್ಸರ್ ಅನ್ನ ಮಾಡು ಅನ್ನೋದಾಗಿ ಕೇಳ್ತಾನೆ. ಅಂಡ್ ನಮ್ಮ ಐಷಾ ರಾಜ ಕೂಡ ಯೋಚನೆಯನ್ನ ಮಾಡಿ, ನಾನೊಬ್ಬ ಶಾಂತಿಯುತವಾದ ದೇಶವನ್ನ ನಿರ್ಮಾಣ ಮಾಡೋದಿಕ್ಕೆ ಬಯಸ್ತೀನಿ, ಯಾವುದೇ ಬಾರ್ಡರ್ ಇರೋದಿಲ್ಲ, ಯಾರ ಜೊತೆ ದ್ವೇಷನವೇ ಇರೋದಿಲ್ಲ, ಏನುವೇ ಬೇಕಾಗಿಲ್ಲ, ಒಟ್ನಲ್ಲಿ ಎಲ್ಲರೂ ನೆಮ್ಮದಿಯಾಗಿನೇ ಇರ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾನೆ. ಅಂಡ್ ಈ ಆನ್ಸರ್ ಅನ್ನ ಕೇಳುವ ವಾಂಗ್ ಅನ್ನುವ ಯೋಧನಿಗೆ ತುಂಬಾನೇ ಇಷ್ಟವಾಗಿ ನೀನು ಒಳ್ಳೆ ಆನ್ಸರ್ ಅನ್ನೇ ಕೊಟ್ಟಿ ಅನ್ನೋದಾಗಿ ಹೇಳ್ತಾನೆ. ನಂತರ ಅಲ್ಲಿ ಇರ್ತಾರ ಎಲ್ಲಾ ಸೈನಿಕರಿಗುವೆ ಯುದ್ಧ ಇಲ್ಲಿಗೆನೆ ಮುಗ್ದಿರ್ತಾ ಇದೆ, ಸೊ ಎಲ್ಲರೂ ನಿಮ್ಮ ಮನೆಗೆನೆ ವಾಪಸ್ ಹೋಗಿ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಐಷಾನನ್ನ ವಿರೋಧಿಸ್ತಾ ಇದ್ದಾನೆ ಅಲ್ವಾ, ಅವನು ಇವಾಗ್ಲೂ ಕೂಡ ಇವರ ಆಪೋಸಿಟ್ ಆಗಿ ನಿಂತು ಯುದ್ಧವನ್ನ ಮಾಡೋದಿಕ್ಕೇನೆ ಬಯಸ್ತಾ ಇದ್ದಾನೆ. ಸೊ ಒಂದಷ್ಟು ಜನರಿಗೆ ನಮ್ಮ ಐಷಾ ರಾಜನ ಕಥೆಯನ್ನ ಮುಗಿಸೋದಿಕ್ಕಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಬಟ್ ಆದ್ರೆ ಜಗತ್ತಿನ ಶಕ್ತಿಶಾಲಿಯಾದ ವಾಂಗ್ ಅನ್ನುವ ಯೋಧ ಇದ್ದಾನೆ ಅಲ್ವಾ, ಅವನು ತನ್ನ ವೆಪನ್ ಅನ್ನ ತೆಗೆದು ಸಿಂಪಲ್ ಆಗಿ ಬೀಸ್ಬೇಕಾದ್ರೆ ಅಲ್ಲಿ ಬರ್ತಾ ಇರೋ ಎಲ್ಲ ಸೈನಿಕರು ಗಾಳಿಯಲ್ಲಿ ತೂರಿ ಹೋಗ್ತಾ ಇದ್ದಾರೆ. ಹಾಗೆ ಅವನ ಮಾತನ್ನ ಕೇಳಿಲ್ಲ ಅಂದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದಾಗಿನವೇ ತೋರಿಸ್ತಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಗಾಬರಿ ಆಗ್ತಾರೆ, ನಿಜವಾಗ್ಲೂ ಇವರಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅನ್ನೋದಾಗಿ. ನಂತರ ನಮ್ಮದು ತಪ್ಪಾಯ್ತು ಅನ್ನೋದಾಗಿ ಎಲ್ಲರೂ ಅವರಲ್ಲಿ ಕ್ಷಮೆಯನ್ನ ಕೇಳಿಕೊಳ್ತಾರೆ. ನಂತರ ವಾಂಗ್ ಅನ್ನುವ ಮಹಾಯೋಧ ಸರಿ ಓಕೆ ಅನ್ನೋದಾಗಿ ಆ ಜಾಗದಿಂದ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಶಿನ್ನು ಮುಂದಕ್ಕೆನೆ ಬಂದು, ನಾನು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮನ್ನ ನೋಡಿರ್ತಾ ಇದ್ದೀನಿ, ಅಂಡ್ ಅವತ್ತೇ ನಾನು ಡಿಸೈಡ್ ಅನ್ನುವೇ ಮಾಡ್ಬಿಟ್ಟಿದ್ದೀನಿ, ನಿಮ್ ಹಾಗೇನೆ ಜಗತ್ತಿನ ಶಕ್ತಿಶಾಲಿ ಯೋಧ ಆಗಿ ಬದಲಾಗ್ಬೇಕು ಅಂತ. ಅಂಡ್ ಮುಂದೆ ಒಂದು ದಿನ ಖಂಡಿತ ನಾನು ದೊಡ್ಡದಾದ ಯೋಧ ಹಾಗೆ ಆಗ್ತೀನಿ ಅನ್ನೋದಾಗಿನವೇ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ಆ ಶಕ್ತಿಶಾಲಿಯಾದ ಯೋಧ ನಗಾಡ್ಕೊಂಡೆ, ಸರಿ ಓಕೆ, ನಿನ್ನ ಟ್ರೈನಿಂಗ್ ಅನ್ನ ಮುಗಿಸಿ ದೊಡ್ಡದಾದ ಯೋಧನಾಗಿ ಬಾ, ರಣರಂಗದಲ್ಲಿ ನಿನ್ನನ್ನ ಎದುರಿಸೋದಿಕ್ಕೆ ನಾನೇನೆ ಇರ್ತೀನಿ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಹೋಗ್ತಾನೆ. ಅಂಡ್ ನಮ್ಮ ಶಿನ್ ಕೂಡ ನಾವು ಖಂಡಿತ ಒಬ್ಬ ದೊಡ್ಡ ವಾರಿಯರ್ ಹಾಗೆ ಆಗ್ತೀವಿ ಅನ್ನೋದಾಗಿ ಒಂದು ಭರವಸೆಯನ್ನ ಇಟ್ಕೊಳ್ತಾನೆ. ಹಾಗೆ ನಮ್ಮ ಐಷಾ ರಾಜನಿಗೆ ಕೂಡ ಅವನ ರಾಜ್ಯ ವಾಪಸ್ ಅವನಿಗೆ ಸಿಗುತ್ತೆ. ಅಂಡ್ ನಮ್ಮ ಇವತ್ತಿನ ಸ್ಟೋರಿ ಇಲ್ಲಿಗೆನೆ ಎಂಡ್ ಆಗುತ್ತೆ. ಗೈಸ್, ಕತೆ ಇಲ್ಲಿಗೆನೆ ಮುಗ್ದಿರ್ತಾ ಇಲ್ಲ. ಈ ಸ್ಟೋರಿ ಇನ್ನವೇ ಮುಂದುವರೆದು ನಮ್ಮ ಶಿನ್ನು ದೊಡ್ಡ ಯೋಧ ಆಗ್ತಾನ ಇಲ್ವಾ ಅನ್ನೋದು ಮುಂದೆ ತುಂಬಾನೇ ರೋಚಕವಾದ ಕಥೆಯೊಂದಿಗೆ ಕಂಟಿನ್ಯೂ ಆಗಿರ್ತಾ ಇದೆ. ನಿಮಗೆ ಈ ಮೂವಿಯ ಪಾರ್ಟ್ 2 ಅನ್ನೋದು ಬೇಕಾಗಿರ್ತಾ ಇದೆ ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ಬಿಡಿ. ಖಂಡಿತ ನಿಮಗಾಗಿ ಆ 2ನೇ ಭಾಗವನ್ನವೇ ತಂದು ಕೊಡ್ತೀವಿ. ಅಂಡ್ ತಮ್ನೇಲ್ ನಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದಾಗಿ ಡಿ ಬಾಸ್ ನ ಡೈಲಾಗ್ ಅನ್ನ ಏನಕ್ಕೆ ಹಾಕಿದೆ ಅಂದ್ರೆ, ಇಷ್ಟೊಂದು ಕಷ್ಟಗಳನ್ನ ನಮ್ಮ ಕೈಯಲ್ಲಿ ಎದುರಿಸೋದಕ್ಕೆ ಆಗತ್ತಾ, ಅದ್ರಲ್ಲೂ ಒಂದು ಪ್ರಾಬ್ಲಮ್ ನ ಮೇಲೆ ಮತ್ತೊಂದು ಪ್ರಾಬ್ಲಮ್ ಬರ್ತಾ ಇದ್ರೆ ಇನ್ನೊಂದು ಪ್ರಾಬ್ಲಮ್, ಸೊ ಇದ್ರ ಬದಲು ನೆಮ್ಮದಿಯಾಗಿ ಇರೋದು ವಾಸಿ ಅಲ್ವಾ. ಈ ಮೂವಿಯನ್ನ ನಾನು ನೋಡ್ಬೇಕಾದ್ರೆ ಡಿ ಬಾಸ್ ಅವರ ಡೈಲಾಗ್ ಏನ ನೆನಪಾಗಿರ್ತಾ ಇದೆ. ನಿಮಗೆ ಇದು ರಿಲೇಟೆಡ್ ಆಗಿ ಅನ್ಸಿದ್ಯಾ ಇಲ್ವಾ ಅನ್ನೋದನ್ನವೇ ಕೂಡ ಕಮೆಂಟ್ ನಲ್ಲಿ ತಿಳಿಸ್ಬಿಡಿ. ಸರಿ ಓಕೆ, ನೀವ್ ಇನ್ನವೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವೇನಾದ್ರೂ ಚೆನ್ನಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೈಪ್ ಅನ್ನುವ ಒಂದು ಆಪ್ಷನ್ ಇರುತ್ತೆ, ಆ ಹೈಪ್ ಅನ್ನುವ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಅನ್ನ ಕೊಡುತ್ತೆ. ಹಾಗೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.